will share my screen. Wait for a minute. Fine. So heartily welcome to the family. Okay. So your family, DHF family. Okay. So the DHF family do already so ತುಂಬಾ ಫಾಸ್ಟ್ ಆಗಿ ರನ್ ಆಗ್ತಿರ್ತಕ್ಕಂಥದ್ದು ಅಂಡ್ ಇದು ಇನ್ನೂ ಕೂಡ ಸೊ ತುಂಬಾ ಫಾಸ್ಟ್ ಆಗಿ ರನ್ ಆಗ್ಬೇಕಿದೆ. ಓಕೆನಾ. ಸೊ ಅದೆಲ್ಲದಕ್ಕೆ ನಮ್ಮ ಕಾಂಟ್ರಿಬ್ಯೂಷನ್ ತುಂಬಾ ಇಂಪಾರ್ಟೆಂಟ್ ಇದೆ. ಅಂಡ್ ದಟ್ಸ್ ರೀಸನ್ ಈ ಒಂದು ಸೆಷನ್ ಬಹಳ ಇಂಪಾರ್ಟೆಂಟ್ ನಿಮ್ಗೆ ಸರ್ವಿಸ್ ಪ್ರೊವೈಡ್ ಆಗ್ತಕ್ಕಂಥದ್ದು. ರೈಟ್. ಸೊ ಏನೇನು ಪಾಯಿಂಟ್ಸ್ಗಳು ಕವರ್ ಆಗುತ್ತೆ, ಸೊ ಏನೇನು ಆಗ್ಬೇಕಿದೆ. ಸೊ ಅದಕ್ಕಿಂತ ಮುಂಚೆ ಐ ಕ್ಯಾನ್ ಟೆಲ್ ಯು ಒನ್ ಸ್ಟೋರಿ. ಸೊ ಬಿಲ್ ಗೇಟ್ಸ್ ಎಲ್ಲರಿಗೂ ಗೊತ್ತು. ಸೊ ಹಿ ವಾಸ್ ಅ ಮೈಕ್ರೋಸಾಫ್ಟ್ CEO. ಸೊ ಬಿಲ್ ಗೇಟ್ಸ್ ಒಂದು ಸೆಷನ್ ಅಲ್ಲಿ ಹೋದಾಗ ಅವರಿಗೆಲ್ಲ ಕೇಳ್ತಾರೆ, ಸೊ ಹೌ ಯು ಬಿಕಮ್ ಅ ಮಿಲಿಯನಿಯರ್ ಸರ್. ಸೊ ಯಾವ ರೀತಿ ನೀವು ಇಲ್ಲಿವರೆಗೂ ಸಕ್ಸಸ್ಫುಲ್ ಆದ್ರಿ ಅಂತ. ಬಟ್ ಅವಾಗ ಅವರು ಜಸ್ಟ್ ಆಪೋಸಿಟ್ ಅಲ್ಲಿ ಕೂತಿರ್ತಕ್ಕಂಥ ಒಬ್ಬ ಪರ್ಸನ್ಗೆ ಚೆಕ್ ಕೊಡ್ತಾರೆ. ಓಕೆನಾ. ಚೆಕ್ ಕೊಟ್ಟು ಎಷ್ಟು ಬೇಕಾದ್ರೂ ಇದರಲ್ಲಿ ಸೈನ್ ಮಾಡ್ಕೊಳ್ಳಿ, ಎಷ್ಟು ಬೇಕಾದ್ರೂ ನೀವು ಅಮೌಂಟ್ನ ರೈಟ್ ಡೌನ್ ಮಾಡ್ಕೊಳ್ಳಿ, ಸೊ ನಾನು ನಿಮಗೆ ಪಾಸ್ ಮಾಡ್ತೀನಿ ಅಂತ. ಸೊ ಅಪೋಸಿಟ್ ಇರತಕ್ಕಂಥ ಪರ್ಸನ್ಗೆ ಮುಜುಗರ ಆಗುತ್ತೆ. ಓಕೆನಾ. ಸೊ ಇಷ್ಟು ದೊಡ್ಡ ವ್ಯಕ್ತಿ ನಮ್ಗೆ ಚೆಕ್ ಕೊಡ್ತಿದಾರಲ್ಲ ಅಂತ ಹೇಳ್ಬಿಟ್ಟು ಅವ್ರೇನ್ ಮಾಡ್ತಾರೆ, ಚೆಕ್ನ ರಿಟರ್ನ್ ಮಾಡ್ತಾರೆ. ಸೊ ರಿಟರ್ನ್ ಮಾಡಿದ್ಮೇಲೆ ಸೊ ಒಂದೇ ಒಂದು ಪಾಯಿಂಟ್ನ ಹೇಳ್ತಾರೆ, ಸೊ ಬಿಲ್ ಗೇಟ್ಸ್ ದಿಸ್ ಇಸ್ ವಾಟ್ ಮೈ ಡಿಡ್, ದಿಸ್ ಇಸ್ ವಾಟ್ ಮೈ ಅಪಾರ್ಚುನಿಟಿ. ಬಿಕಾಸ್ ಅಪಾರ್ಚುನಿಟಿ ಬಂದಾಗ ಯುಟಿಲೈಸೇಷನ್ ಮಾಡ್ಕೋಬೇಕೇ ಹೊರತು ಅಪಾರ್ಚುನಿಟಿ ಕಳ್ಕೊಂಡಾದ್ಮೇಲೆ ಸೊ ಪಶ್ಚಾತ್ತಾಪ ಪಡಬಾರ್ದು. ಅಪಾರ್ಚುನಿಟಿನ ಯುಟಿಲೈಸ್ ಮಾಡ್ಕೋಬೇಕಂತದ್ದು. ಓಕೆನಾ. ಸೊ ಆಸ್ ಸಮ್ ಆಸ್ ಬಿಲ್ ಗೇಟ್ಸ್ ಯಾವ ರೀತಿಯ ತಮ್ಮ ಸಜೆಷನ್ಸ್ ಅನ್ನ ಪ್ರೊವೈಡ್ ಮಾಡಿದ್ರು, ಅದೇ ರೀತಿ ಇಲ್ಲೂ ಕೂಡ ಸೊ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಆಗಿರ್ಬೋದು, ಸೊ ಯಾರಿಗೆ ಆಗಿರ್ಬೋದು, ಸೊ ಅಪಾರ್ಚುನಿಟಿನ ಪ್ರೊವೈಡ್ ಮಾಡ್ಬೇಕಾದ್ರೆ ಒಂದು ಸ್ಟೋರಿನ ಹೇಳಿ ಕ್ಯಾನ್ ಹೆಲ್ಪ್ ಯು. ಸೊ ವಿ ವಿಲ್ ಸ್ಟಾರ್ಟ್ ದ ಸೆಷನ್. ಸೊ ನೀವು ಯಾರ್ಯಾರು ಜಾಯ್ನ್ ಆಗೋರು ಇದ್ದಾರೆ, ಸೊ ಜಾಯ್ನ್ ಮಾಡಿಸಿ. ಓಕೆನಾ. ಅಂಡ್ ದಿಸ್ ಸೆಷನ್ ವಿಲ್ ಬಿ ಅಪ್ಲೋಡೆಡ್ ಇನ್ ಅ DHF ಫ್ಯಾಮಿಲಿ ಅಂಡ್ ಆಸ್ ವೆಲ್ ಆಸ್ ದಿಸ್ ಇಸ್ ವರ್ತೇಬಲ್. ಓಕೆನಾ. ಸೊ ನಿಮ್ಗೆ ಎಲ್ಲರಿಗೂ ಯೂಸ್ ಆಗುತ್ತೆ. ಐ ಹೋಪ್ ಓಪನ್ ಟು ಆಲ್ ಇರೋದ್ರಿಂದ ಮೇ ಬಿ ಫ್ರೆಶರ್ಸ್ ಕೂಡ ಎಂಟ್ರಿ ಆಗಿರ್ತಾರೆ. ಇವೊಂದು ಬ್ರಾನ್ಸ್, ಸ್ಟಾರ್, ಸಿಲ್ವರ್ ಎಲ್ಲರೂ ಕೂಡ ಎಂಟ್ರಿ ಆಗಿರ್ತಾರೆ. ಅಂಡ್ ಎಲ್ಲರಿಗೂ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಟು ಗಿವಿಂಗ್ ದಿಸ್ ಅಪಾರ್ಚುನಿಟಿ, ಮಿಸ್ಟರ್ ನೂರ್ ಮೊಹಮ್ಮದ್ ಸರ್ ಆಲ್ಸೋ. ಅಂಡ್ ವಿ ಕ್ಯಾನ್ ಗೋ ಟು ದ ಸೆಷನ್. ಫಸ್ಟ್ ಆಫ್ ಆಲ್ ನೋಡೋಣ, ವಾಟ್ ಈಸ್ ಅ ಪ್ರೆಸೆಂಟೇಷನ್. ಸೊ ಪ್ರೆಸೆಂಟೇಷನ್ ಅಂದ್ರೆ ಏನು? ಸೊ ಅ ಪ್ರೆಸೆಂಟೇಷನ್ ಕನ್ವೆ ದ ಇನ್ಫಾರ್ಮೇಶನ್ ಫ್ರಮ್ ಅ ಸ್ಪೀಕರ್ to an audience. Okay, now presentation are typically demonstration, an introduction, lecture or a speech mean to the information. Okay, information na reach ಮಾಡಿಸೋದು. Next, pursue, inspire, motivate, build goodwill or present a new idea or a product. Because only presentation ಅಲ್ಲಿ ಇಷ್ಟೊಂದೆಲ್ಲ ರೀಚ್ ಆಗುತ್ತೆ. ಬಿಕಾಸ್ ನಾವು ಕೂಡ ಇದನ್ನೆಲ್ಲ ರೀಚ್ ಮಾಡ್ತಾ ಇದೀವಿ. ಸೊ ಇಲ್ಲಿ ಇನ್ಸ್ಪಿರೇಷನ್ ಕೂಡ ರೀಚ್ ಮಾಡ್ತೀವಿ, ಹೊಸ ಐಡಿಯಾ ಕೂಡ ರೀಚ್ ಮಾಡ್ತೀವಿ, ಹೊಸ ಪ್ರಾಡಕ್ಟ್ಸ್ ಕೂಡ ರೀಚ್ ಮಾಡ್ತಾ ಇದೀವಿ, ಅಂಡ್ ಇವೊಂದು ಗುಡ್ ವಿಲ್ ಕೂಡ ರೀಚ್ ಮಾಡ್ತಾ ಇದೀವಿ. ಕ್ಲಿಯರಾ? ಅದ್ರ ಜೊತೆಗೆ ಡೆಮಾನ್ಸ್ಟ್ರೇಷನ್. ಸೊ ಯಾವ ಪ್ರಾಡಕ್ಟ್ಸ್ ನ ಯಾವ ರೀತಿ ಯೂಸ್ ಮಾಡ್ಬೇಕು ಅದನ್ನು ಕೂಡ ಪ್ರಮೋಟ್ ಮಾಡ್ತೀವಿ. ಅಂಡ್ ಇಂಟ್ರೊಡಕ್ಷನ್ ಅಬೌಟ್ ಅವರ್ ಬಿಸ್ನೆಸ್ ಆಬ್ವಿಯಸ್ಲಿ ನಾವು ಇಂಟ್ರೊಡಕ್ಷನ್ ಪ್ರೊವೈಡ್ ಮಾಡೇ ಮಾಡ್ತೀವಿ. ದಿಸ್ ಇಸ್ ವಾಟ್ ಅ ಪ್ರೆಸೆಂಟೇಷನ್. ಸೊ ಪ್ರೆಸೆಂಟೇಷನ್ ಜಸ್ಟ್ ಜಾಯ್ನಿಂಗ್ ಮಾಡ್ಸೋಕ್ಕೋಸ್ಕರ ಮಾಡಕ್ ಹೋಗ್ಬೇಡಿ. ಓಕೆನಾ. ಸೊ ಜಸ್ಟ್ ನಾನು ಜಾಯ್ನ್ ಆಗ್ಬೇಕಿದೆ, ಸೊ ನಂದು ಅಚೀವ್ಮೆಂಟ್ಸ್ ಆಗ್ಬೇಕಿದೆ ಅನ್ನೋದಕ್ಕೋಸ್ಕರ ಜಾಯ್ನಿಂಗ್ ಮಾಡ್ಸಕ್ ಹೋಗ್ಬೇಡಿ. ಅನ್ನೋದಕ್ಕೋಸ್ಕರ ಕಾಟಾಚಾರಕ್ ಅಂತಾರಲ್ಲ, ಲೈಕ್ ಇರಿಟೇಷನ್ ಮಾಡ್ಕೊಂಡು ಸೊ ಆ ರೀತಿ ಪ್ರೆಸೆಂಟೇಷನ್ ಕ್ಯಾರಿ ಮಾಡಕ್ ಹೋಗ್ಬೇಡಿ. ಸೊ ಇಟ್ ಈಸ್ ನೋ ಯೂಸ್ಫುಲ್. ಓಕೆನಾ. ಸೊ ಪ್ರೆಸೆಂಟೇಷನ್ ಅನ್ನೋದಕ್ಕೆ ಒಂದು ವ್ಯಾಲ್ಯೂ ಇದೆ. ಆ ಒಂದು ಪ್ರೆಸೆಂಟೇಷನ್ ನ ಪ್ರಾಪರ್ ಆಗಿ ನೀವು ರೀಚ್ ಮಾಡಿಸೋದ್ರಿಂದ ಇಟ್ ಕ್ಯಾನ್ ಹೆಲ್ಪ್ ಸಂಬಡಿ. ಓಕೆನಾ. ಇಫ್ ಇನ್ ಕೇಸ್ ಅನ್ಕೊಳ್ಳಿ, ಈಗ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪರ್ಸನ್ ಕೂಡ ಪ್ರಾಪರ್ ಆಗಿ ಏನಾದ್ರು ಪ್ರೆಸೆಂಟೇಷನ್ ರೀಚ್ ಆಗಿರ್ಲಿಲ್ಲ ಅಂದಿದ್ರೆ, ಸೊ ನಾವು ಕೂಡ ಒಬ್ಬ ಅಚೀವರ್ ಆಗಕ್ ಆಗ್ತಿರಲ್ಲ, ಅಂಡ್ ನೀವು ಕೂಡ ಒಬ್ಬ ಅಚೀವರ್ ಆಗಕ್ ಆಗ್ತಿರಲ್ಲ. Because right presentation at a right time, at a right direction, at a right place. Okay na. So ಎಲ್ಲಾನು ಕೂಡ ತುಂಬಾ ಮ್ಯಾಟರ್ ಆಗುತ್ತೆ. ಸೊ ಅದಕ್ಕೆ ಪ್ರೆಸೆಂಟೇಷನ್ ಅನ್ನೋದನ್ನ ಇನ್ಫಾರ್ಮೇಶನ್ ಅಷ್ಟೇ ರೀಚ್ ಮಾಡ್ಸಕ್ ಹೋಗ್ಬೇಡಿ. ಅಂಡ್ ಇನ್ಸ್ಪೈರ್ ಇರಬೇಕು, ಮೋಟಿವೇಶನ್ ಇರಬೇಕು, ಇಂಟ್ರೊಡಕ್ಷನ್ ಇರಬೇಕು, ಸ್ಪೀಚ್ ಕೂಡ ಇರಬೇಕು, ಅದ್ರ ಜೊತೆಗೆ ಐಡಿಯಾ ಅಂಡ್ ಪ್ರಾಡಕ್ಟ್ ಪ್ರಾಪರ್ ಆಗೋದು ರೀಚ್ ಆಗಬೇಕು. ದಿಸ್ ಇಸ್ ವಾಟ್ ಅ ಪ್ರೆಸೆಂಟೇಷನ್. ಓಕೆನಾ. ಸೊ ಪ್ರೆಸೆಂಟೇಷನ್ ಟೈಮ್ ಅಲ್ಲಿ ನಾವು ನೋಡೋಣ ವಾಟ್ ವಿಲ್ ಹ್ಯಾಪನ್ಸ್. ಸೊ ವಾಟ್ ಆರ್ ದ ಕಂಟೆಂಟ್ಸ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ವಿತ್ ಯು ಆಲ್. ಫಸ್ಟ್ ಪಾರ್ಟ್ ಅಲ್ಲಿ ಬರುತ್ತೆ, ಸೊ ವೈ ಯು ಟೇಕ್ ಅ PPT ಅಂದ್ರೆ PPT ಏನಕ್ಕೆ ನೀವು ತಗೋಬೇಕು ಅಂಡ್ ನಾನು ಏನಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ವೈ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಟು ಯು, ಇಂಡಿವಿಜುವಲ್ ಆಗಿರಬಹುದು, ಟು ಇಷ್ಟು ಅಚೀವರ್ ಆಗಿರಬಹುದು, ಆಲ್ಸ್ ಯಾವುದೋ ಬ್ರಾನ್ಸ್ ಇರಬಹುದು. ಓಕೆನಾ. ಎವ್ರಿಬಡಿ. ಓಕೆನಾ. ವೈ ಯು ಟೇಕ್ ಅ PPT, ಏನಕ್ಕೆ ನೀವು PPT ತಗೋಬೇಕಿದೆ. ಅಂಡ್ ಸೆಕೆಂಡ್ ಪಾರ್ಟ್ ಅಲ್ಲಿ ವಾಟ್ ಆರ್ ದ ಬೆನಿಫಿಟ್ಸ್ ಆಫ್ ದ PPT ಟೇಕರ್ಸ್. ಸೊ PPT ತಗೊಳ್ಳೋದ್ರಿಂದ ಏನ್ ಬೆನಿಫಿಟ್ಸ್ ಇದೆ ಅದು ಕೂಡ ಡಿಸ್ಕಷನ್ ಆಗುತ್ತೆ. ಅದ್ರ ಜೊತೆಗೆ ಬಿಫೋರ್ ಅಂಡ್ ಆಫ್ಟರ್ PPT, ಬಿಫೋರ್ ಏನಾಗುತ್ತೆ, ಆಫ್ಟರ್ ಏನ್ ಮಾಡಬೇಕು. ಓಕೆನಾ. ಅಂಡ್ ನೆಕ್ಸ್ಟ್ ಒಂದು ಪಾರ್ಟ್ ಬರುತ್ತೆ. ಓಕೆನಾ. ಸೊ ಅದನ್ನ ಏನಕ್ಕೆ ಸಸ್ಪೆನ್ಸ್ ಆಗಿ ಇಟ್ಟಿದ್ದೀನಿ ಅಂತಂದ್ರೆ, ಸೊ ಲಾಸ್ಟ್ ನಿಮ್ಗೆ ಅದು ಗೊತ್ತಾಗ್ಲಿ ಅನ್ನೋದಕ್ಕೋಸ್ಕರ. ದಟ್ಸ್ ಇಟ್.
ಸೊ ನೆಕ್ಸ್ಟ್ ನೋಡೋಣ, ಸೊ ವೈ ಯು ಟೇಕ್ ಅ PPT. ಸೊ PPT ನೀವ್ ಏನಕ್ಕೆ ಕ್ಯಾರಿ ಮಾಡಬೇಕು? ಬಿಕಾಸ್ ನೋಡಿ, ತುಂಬಾ ಜನ ನಾನು ನೋಡ್ತೀನಿ ಅಪ್ಲೈನ್ಸ್ ಮೇಲೆ ಡಿಪೆಂಡ್ ಆಗಿದ್ದಾರೆ. ಈ ಒಂದು ದೇ ಆರ್ 5 ಅಚೀವರ್, ಈ ಒಂದು ಬ್ರಾನ್ಸ್ ಅಚೀವರ್, ಈ ಒಂದು ಸ್ಟಾರ್ ಅಚೀವರ್ಸ್ ಆದ್ರೂ ಕೂಡ ಅಪ್ಲೈನ್ಸ್ ಮೇಲೆ ಡಿಪೆಂಡ್ ಆಗಿದ್ದಾರೆ. ಸೊ ಅಪ್ಲೈನ್ಸ್ ಮೇಲೆ ಡಿಪೆಂಡ್ ಆಗೋದ್ರಿಂದ ಸೊ ಲಾಸಸ್ ಆಗುತ್ತೆ ಹೊರತು ಪ್ರಾಫಿಟ್ ಅಂತೂ ಏನಿರಲ್ಲ. ಬಿಕಾಸ್ ಸಮ್ ಕೇಸಸ್ ಅಲ್ಲಿ ಅವರು ಕೂಡ ಬಿಸಿ ಇರಬಹುದು. ಓಕೆನಾ? ಅಂಡ್ ನೀವು PPT ಕ್ಯಾರಿ ಮಾಡೋದ್ರಿಂದ ವಾಟ್ ಆರ್ ದ ಬೆನಿಫಿಟ್ಸ್ ಯು ಹ್ಯಾವ್? ಓಕೆನಾ? ಸೊ ಒಂದೊಂದಾಗಿ ನಾವಿಲ್ಲಿ ಕ್ಯಾರಿ ಮಾಡ್ತಾ ಹೋಗೋಣ. ಫಸ್ಟ್ ಪಾಯಿಂಟ್ ಅಲ್ಲಿ ಬರ್ತೀನಿ. ಸೊ ಟು ಇನ್ಕ್ರೀಸ್ ಯುವರ್ ಟೀಮ್ ವಾಲ್ಯೂಮ್. ನೋಡಿ, ಸೊ ನೆಟ್ವರ್ಕ್ ಮಾರ್ಕೆಟಿಂಗ್ ಇಸ್ ಆಲ್ ಅಬೌಟ್ ನೆಟ್ವರ್ಕ್. ಓಕೆನಾ? ಸೊ ಇಲ್ಲಿ ವಾಲ್ಯೂಮ್ ಇದ್ರೇನೆ ಕೆಲಸ ಆಗೋದು. ಸೊ ವಾಲ್ಯೂಮ್ ಇಲ್ಲ ಅಂದ್ರೆ ವಿ ಕಾಂಟ್ ಏಬಲ್ ಟು ಡೂ ಎನಿಥಿಂಗ್. ಓಕೆನಾ? ಟು ಇನ್ಕ್ರೀಸ್ ಯುವರ್ ವಾಲ್ಯೂಮ್. ಸೊ ವಾಲ್ಯೂಮ್ ನ ಇನ್ಕ್ರೀಸ್ ಮಾಡೋದಕ್ಕೆ ನಾವು PPT ಮಾಡಬೇಕಿದೆ. ಅಂಡ್ ಸೆಕೆಂಡ್ ಒಂದು ಬರುತ್ತೆ ಟು ಇನ್ಕ್ರೀಸ್ ಸರ್ವಿಸ್. ನೋಡಿ, ಸೊ ಪ್ರೆಸೆಂಟೇಷನ್ ಮಾಡೋದ್ರಿಂದ ಸರ್ವಿಸಸ್ಗಳು ಬೇಗ ರೀಚ್ ಆಗುತ್ತೆ. ಬಿಕಾಸ್ ಆಬ್ವಿಯಸ್ಲಿ ಅನ್ಕೊಳ್ಳೋಣ, ನೀವು ಯಾವುದೋ ಒಬ್ಬ ಪರ್ಸನ್ಗೆ ಇನ್ಫಾರ್ಮೇಶನ್ ರೀಚ್ ಮಾಡಿಸ್ಬೇಕಾಗಿತ್ತು, ಅಂದ್ರೆ ಪ್ರೆಸೆಂಟೇಷನ್ ಮಾಡಬೇಕಾಗಿತ್ತು. ಡ್ಯೂ ಟು ಸಮ್ ಕೇಸಸ್ ಏನಾಯ್ತು, ಸೊ ಅಪ್ಲೈನ್ಸ್ ಫ್ರೀ ಇಲ್ದೇ ಇರೋ ಕಾರಣಕ್ಕೆ ನೀವು ನಾಳೆ ಅವ್ರನ್ನ ಶಿಫ್ಟ್ ಮಾಡಿದ್ರಿ ಅನ್ಕೊಳ್ಳೋಣ. ಸೊ ಅಲ್ಲಿಗೆ ಏನಾಯ್ತು, ಸರ್ವಿಸ್ ಮಿಸ್ ಆಯ್ತು, ಮೇ ಬಿ ಅವ್ರು ಯಾವುದೋ ಕೆಲಸಕ್ಕೆ ಹೋಗ್ಬಿಡ್ತಾರೆ. ಸೊ ನಿಮ್ಮ ಸರ್ವಿಸಸ್ಗಳನ್ನ ನೀವು ರೀಚ್ ಮಾಡ್ಸಕ್ಕಂಥದ್ದು. ಓಕೆನಾ? ಬಿಕಾಸ್ ಆಸ್ ಅನ್ ಅಚೀವರ್ ಯು ನೀಡ್ ಟು ಇಂಪ್ರೂವ್ ಯುವರ್ ಸರ್ವಿಸ್. ಒಂದು ಕಂಪನಿಯ ಸರ್ವಿಸು ಇಂಪ್ರೂವ್ಮೆಂಟ್ ಆಗುತ್ತೆ, ನಿಮ್ಮ ಸರ್ವಿಸ್ ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ. ಓಕೆನಾ? ಆ ಒಂದು ಸರ್ವಿಸಸ್ಗಳನ್ನ ನಾವು ಇಂಪ್ರೂವ್ಮೆಂಟ್ ಮಾಡಬೇಕಿದೆ. ಅದಕ್ಕೋಸ್ಕರ ಇಂಡಿವಿಜುವಲಿ ಪ್ರೆಸೆಂಟೇಷನ್ ತಗೊಳ್ಳೋದನ್ನ ಸ್ಟಾರ್ಟ್ ಮಾಡಿ. ಓಕೆನಾ? ಅಂಡ್ ಥರ್ಡ್ ಪಾಯಿಂಟ್, ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ನೋಡಿ, ಸೊ ಪ್ರತಿಯೊಂದು ಡಿಪೆಂಡ್ ಆಗಿರೋದು ಇವಾಗ ರಿಸಲ್ಟ್ ಮೇಲೆ. ಬಿಕಾಸ್ ನೋಡಿ, ನಿಮ್ಮ ಫ್ರೆಂಡ್ಸ್ ಆಗಿರಬಹುದು, ಅಂಡ್ ನಿಮ್ಮ ರಿಲೇಟಿವ್ಸ್ ಆಗಿರ್ಬೋದು, ಫ್ಯಾಮಿಲೀಸ್ ಆಗಿರ್ಬೋದು, ನಿಮ್ಗೆ ಯಾರು ಟೀಸ್ ಮಾಡ್ತಾ ಇದ್ರೆ ಆಲ್ಎಸ್ ನೆಗೆಟಿವ್ ಆಗಿ ಏನಾದ್ರು ಮಾತಾಡ್ತಾ ಇದ್ರೆ ದಟ್ ಇಸ್ ದ ರೀಸನ್ ರಿಸಲ್ಟ್ಸ್. ಸೊ ರಿಸಲ್ಟ್ಸ್ಗಳು ಡಿಪ್ ಆಗೋದಕ್ಕೆ ಕಾರಣ ಏನು? ಸೊ ಲೆಸ್ PPTs. ಇಫ್ ಇನ್ ಕೇಸ್ ಅನ್ಕೋಣ, ಸೊ ಯಾರ್ದೋ ಮೇಲೆ ನಾವು ಡಿಪೆಂಡ್ ಆಗೋ ಬದಲು ಫೈನ್, is it okay? ವಾಯ್ಸ್ ಇವಾಗ ಕೇಳಿಸ್ತಾ ಇದೆಯಾ? Is that my voice is audible? Fine. Yes sir, ಕೇಳಿಸ್ತಾ ಇದೆ. Okay, fine, thank you. So first ಇಂದ ಕೇಳಿಸಿಲ್ವಾ? ಬಿಕಾಸ್ ರೀಸ್ಟಾರ್ಟ್ ಮಾಡ್ತೀನಿ ಅಷ್ಟೇ. ಫಸ್ಟ್ ಇಂದ ಕೇಳಿಸಿಲ್ವಾ? ಸೊ ಬೆಟರ್, ಫೈನ್. ಆಬ್ವಿಯಸ್ಲಿ ಕಂಟೆಂಟ್ಸ್ಗಳು ವೈ ಯು ಟೇಕ್ ಅ PPT. ಸೊ PPT ನೀವೇನಕ್ಕೆ ತಗೋಬೇಕು, ಬೆನಿಫಿಟ್ಸು, ಬಿಫೋರ್ ಅಂಡ್ ಆಫ್ಟರ್ PPT, ಅಂಡ್ ನೆಕ್ಸ್ಟ್ ಒಂದು ಸರ್ಪ್ರೈಸ್ ಇದೆ. ಓಕೆನಾ? ಅಂಡ್ ನೆಕ್ಸ್ಟ್ ಸ್ಟೆಪ್ ಹೋದ್ರೆ ಆಬ್ವಿಯಸ್ಲಿ ಫಸ್ಟ್ ನಾನು ಹೇಳಿದೆ ಟು ಇನ್ಕ್ರೀಸ್ ಯುವರ್ ಟೀಮ್ ವಾಲ್ಯೂಮ್. ಸೊ ನಿಮ್ಮ ಟೀಮ್ ವಾಲ್ಯೂಮ್ ಇನ್ಕ್ರೀಸ್ ಮಾಡೋದಕ್ಕೋಸ್ಕರ ಫಸ್ಟ್ ಆಫ್ ಆಲ್ ನೀವೇನ್ ಮಾಡ್ಬೇಕಾಗುತ್ತೆ, PPT ನೀವು ತಗೊಳಕ್ ಸ್ಟಾರ್ಟ್ ಮಾಡ್ಬೇಕಾಗತ್ತೆ. ಓಕೆನಾ? ಸೆಕೆಂಡ್ ಒಂದು ಬರುತ್ತೆ ಟು ಇನ್ಕ್ರೀಸ್ ದ ಸರ್ವಿಸ್. ಸೊ ಸರ್ವಿಸಸ್ಗಳು ಇನ್ಕ್ರೀಸ್ ಮಾಡಬೇಕಿದೆ. ಅದ್ರ ಜೊತೆಗೆ ನೆಕ್ಸ್ಟ್, ಇಫ್ PPT ಇನ್ಕ್ರೀಸಸ್ ರಿಸಲ್ಟ್ ವಿಲ್ ಆಲ್ಸೋ ಇನ್ಕ್ರೀಸಸ್. PPT ಇನ್ಕ್ರೀಸ್ ಆದ್ರೆ ರಿಸಲ್ಟ್ ಆಬ್ವಿಯಸ್ಲಿ ಇನ್ಕ್ರೀಸ್ ಆಗೇ ಆಗುತ್ತೆ. ಬಿಕಾಸ್ ನೋಡಿ, ಸೊ ಡ್ಯೂ ಟು ಸಮ್ ರೀಸನ್ಸ್ ಏನಾಯ್ತು, ಎಕ್ಸಾಮ್ಸ್ ಇರೋದ್ರಿಂದ ನಾವು PPTಸ್ಗಳು ತುಂಬಾ ಸ್ಟಾಪ್ ಆಗಿತ್ತು. ಬಟ್ ಹೋದ್ ವೀಕದ ರಿಸಲ್ಟ್ ಏನಿದೆ, ಮ್ಯಾಕ್ಸಿಮಮ್ PPTs ಆಯ್ತು, ಮ್ಯಾಕ್ಸಿಮಮ್ ಫಾಲೋಅಪ್ಸ್ ಆಯ್ತು, ಮ್ಯಾಕ್ಸಿಮಮ್ ರಿಸಲ್ಟ್ ಕೂಡ ಬಂತು. ದಿಸ್ ಇಸ್ ವಾಟ್ PPT ಕ್ಯಾನ್ ಡೂ. ಓಕೆನಾ? ಸೊ ಇಫ್ PPTs ರೈಸ್ ಆದ್ರೆ ಸೊ ರಿಸಲ್ಟ್ ಕೂಡ ರೈಸ್ ಆಗೇ ಆಗುತ್ತೆ. ಓಕೆನಾ? ದಟ್ಸ್ ದ ರೀಸನ್ ಯಾವುದೇ ಕಾರಣಕ್ಕೂ PPTs ಸ್ಟಾಪ್ ಮಾಡಕ್ ಹೋಗ್ಬಿಡಿ. ತುಂಬಾ ಕೇಸಸ್ ಅಲ್ಲಿ ಏನಾಗುತ್ತೆ, ಒಂದು ರಿಸಲ್ಟ್ ಬಂದ ತಕ್ಷಣ, ಓಕೆನಾ, ಬ್ರಾನ್ಸ್ ಆದ ತಕ್ಷಣ, ಸ್ಟಾರ್ ಆದ ತಕ್ಷಣ, ಸಿಲ್ವರ್ ಆದ ತಕ್ಷಣ PPT ಮಾಡೋದನ್ನೇ ಬಿಟ್ಬಿಡ್ತಾರೆ. ಮೆನಿ ಪೀಪಲ್ಸ್ PPT ಮಾಡೋದು ಸ್ಟಾಪ್ ಮಾಡ್ತಾರೆ, PPT ಮಾಡೋದನ್ನ ಕ್ವಿಟ್ ಮಾಡ್ಬಿಡ್ತಾರೆ. ಇವೊಂದು ಡೌನ್ಲೈನ್ಸ್ ಕಾಲ್ ಮಾಡ್ತಾರೆ, ಸರ್ PPT ಇದೆ, ಇರ್ಲಿ ಬಿಡ್ರಿ ನಾಳೆ ತಗೊಂತೀನಿ, ನಾನು ಬಿಸಿ ಇದ್ದೀನಿ. ಇವೊಂದು ಬಿಸಿ ಇರ್ಲಿಲ್ಲ ಅಂದ್ರೆ ಕೂಡ ಸೊ PPTನ ಸ್ಕಿಪ್ ಮಾಡ್ತಾರೆ. ಬಿಕಾಸ್ ನೋಡಿ, ಅದರಿಂದ ಪ್ರಾಬ್ಲಮ್ ಏನಾಗುತ್ತೆ, ರಿಸಲ್ಟ್ ಪ್ರಾಬ್ಲಮ್ ಆಗುತ್ತೆ. ಆ ರಿಸಲ್ಟ್ ನಿಮ್ಗೂ ಇಂಪಾರ್ಟೆಂಟ್ ಇದೆ, ನಿಮ್ಮ ಟೀಮ್ಗೂ ಇಂಪಾರ್ಟೆಂಟ್ ಇದೆ, ಇವೊಂದು ಕಂಪ್ನಿಗೂ ಇಂಪಾರ್ಟೆಂಟ್ ಇದೆ, ಎವ್ರಿಥಿಂಗ್. ಓಕೆನಾ? ರಿಸಲ್ಟ್ ವಿಲ್ ಮ್ಯಾಟರ್ಸ್ ಆನ್ ಯುವರ್ ಪ್ರೆಸೆಂಟೇಷನ್. ಓಕೆನಾ? ಪ್ರೆಸೆಂಟೇಷನ್ ಯಾವತ್ತು ಕೂಡ ಸ್ಕಿಪ್ ಮಾಡಕ್ ಹೋಗ್ಬೇಡಿ, ಸ್ಟಾಪ್ ಕೂಡ ಮಾಡಕ್ ಹೋಗ್ಬೇಡಿ, ಎಲ್ಲೂ ಸ್ಟಾಪ್ ಮಾಡಕ್ ಹೋಗ್ಬೇಡಿ. ಓಕೆನಾ? ಅಂಡ್ ಫೋರ್ತ್ ಪಾಯಿಂಟ್ ವಿಚ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್, ಇಟ್ ವಿಲ್ ಇನ್ಕ್ರೀಸ್ ದ ಮೂಮೆಂಟಮ್ ಇನ್ ಟೀಮ್. ಬಿಕಾಸ್ ನೋಡಿ, ಏನಕ್ಕೆ ಟೀಮ್ ಅಲ್ಲಿ ನೆಗೆಟಿವಿಟಿ ಕ್ರಿಯೇಟ್ ಆಗುತ್ತೆ, ಆರ್ ಎಲ್ಸ್ ಪೀಪಲ್ಸ್ ಕ್ವಿಟ್ ಮಾಡ್ತಾರಂದ್ರೆ ಆ ಮೂಮೆಂಟಮ್ ಇರಲ್ಲ. ಪ್ರೆಸೆಂಟೇಷನ್ ಇರೋ ಟೈಮ್ ಅಲ್ಲಿ ಪ್ರೆಸೆಂಟೇಷನ್ ತಗೊಳಲ್ಲ ಅಪ್ಲೈನ್ಸ್ಗಳು ಸಮ್ ಟೈಮ್ಸ್. ಓಕೆನಾ? ಸೊ ನಿಮ್ಗೆ ಪ್ರೆಸೆಂಟೇಷನ್ ತಗೊಳಕ್ಕೆ ಬರುತ್ತೆ, ಬಟ್ ನೀವು ತಗೊಳಲ್ಲ. ಇಫ್ ಇನ್ ಕೇಸ್ ಅನ್ಕೊಳ್ಳೋಣ, ಸೊ ಇವಾಗ ಪ್ರೆಸೆಂಟೇಷನ್ ನೀವೇ ಕ್ಯಾರಿ ಮಾಡ್ಬಿಟ್ರಿ ಅಂತಂದ್ರೆ ಒಂದು ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಆ ಜೊತೆಗೆ ಸೊ ಬಿಸ್ನೆಸ್ ಕೂಡ ಬಿಲ್ಡ್ ಆಗುತ್ತೆ. ಓಕೆನಾ? ಸೊ ಟೀಮ್ ಅಲ್ಲಿ ನೀವು ಮೂಮೆಂಟಮ್ ನ ಕ್ರಿಯೇಟ್ ಮಾಡಬೇಕು ಅಂತಂದ್ರೆ ಯು ಹ್ಯಾವ್ ಟು ಡೂ ಯುವರ್ ಪ್ರೆಸೆಂಟೇಷನ್ ನ ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಅಂಡ್ ಫಿಫ್ತ್ ಪಾಯಿಂಟ್ ಬರುತ್ತೆ, ಇಫ್ ಯು ಸ್ಟಾರ್ಟ್ ಟು ಟೇಕ್ ಅ PPT, ಅವರ್ ಡೌನ್ಲೈನ್ಸ್ ವಿಲ್ ಆಲ್ಸೋ ಸ್ಟಾರ್ಟ್ ಅ PPT.
ಬಿಕಾಸ್ ಯಾವತ್ತೂ ಕೂಡ ಅನ್ಕೊಳಕ್ ಹೋಗ್ಬೇಡಿ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಡುಪ್ಲಿಕೇಶನ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಓಕೆನಾ? ಸೊ ನಿಮ್ ಪಾಡಿಗೆ ನೀವು ಇದ್ಕೊಂಡು ಸೊ ಪ್ರೆಸೆಂಟೇಶನ್ ನಡೆದಂಗೆ ನಡೀತಾವೆ, ಲೈಕ್ ಆಗತ್ತೆ ಹೋಗುತ್ತೆ ನಡೆಯುತ್ತೆ ಬಿಡು, ಪ್ರಾಬ್ಲಮ್ ಇಲ್ಲ. ಇಫ್ ಇನ್ ಕೇಸ್ ನಾನು ಪಿ ಪಿ ಟಿ ಮಾಡಲಿಲ್ಲ ಅಂದ್ರೂ ಕೂಡ ನಮ್ಮ ಡೌನ್ಲೈನ್ಸ್ ಪಿ ಪಿ ಟಿ ಮಾಡ್ತಿರ್ತಾರೆ. ಇಟ್ ಇಸ್ ನಾಟ್ ಗೋಯಿಂಗ್ ಟು ಬಿ ಹ್ಯಾಪನ್. ಬಿಕಾಸ್ ನೀವು ಪಿ ಪಿ ಟಿ ಮಾಡಿದ್ರೆ ಮಾತ್ರನೇ ಸೊ ನಿಮ್ಮ ಡೌನ್ಲೈನ್ಸ್ಗಳು ಪಿ ಪಿ ಟಿ ಮಾಡೋದು, ಇಲ್ಲಾಂದ್ರೆ ಬೇರೆದವ್ರ ಪಿ ಪಿ ಟಿ ಮಾಡೋಕ್ಕಾಗಲ್ಲ. ಇಫ್ ನೀವು ಸ್ಟಾರ್ಟ್ ಮಾಡಿದ್ರೆ ನಿಮ್ಮ ಡೌನ್ಲೈನ್ಸ್ ಪಿ ಪಿ ಟಿ ಸ್ಟಾರ್ಟ್ ಮಾಡ್ತಾರೆ. ಟ್ರಸ್ಟ್ ಮೀ, ಬಿಕಾಸ್ ನಾನು ಪಿ ಪಿ ಟಿ ಯಾವಾಗ ಸ್ಟಾರ್ಟ್ ಮಾಡಿದೆ ನನ್ನ ಡೌನ್ಲೈನ್ಸ್ ಕೂಡ ಸೊ ನನ್ನ ಕಾಪಿ ಮಾಡಿದ್ರು. ನೀವೊಂದು ಅನ್ಕೊಳ್ಳೋಣ, ಸೊ ನೂರ್ ಮೊಹಮ್ಮದ್ ಅವರು ಕೂಡ ಸ್ಟಾರ್ಟ್ ಮಾಡಿದ್ರು ಪಿ ಪಿ ಟಿಯಿಂದಾನೆ. ಓಕೆನಾ? ನೀವೊಂದು ನಿಮ್ಮ ಅಪ್ಲೈನ್ಸ್, ಯಾರು ಅಪ್ಲೈನ್ಸ್ ಇದ್ದಾರೆ, ನಿಮ್ಮ ಟಾಪ್ ಅಪ್ಲೈನ್ಸ್ ಆಗಿರಬಹುದು, ಪರ್ಲ್ ಅಪ್ಲೈನ್ಸ್ ಆಗಿರ್ಬೋದು, ಪ್ಲಾಟಿನಮ್, ಗೋಲ್ಡ್, ಓಕೆನಾ, ಸಿಲ್ವರ್, ಸ್ಟಾರ್ಸ್, ಯಾರೇ ಆಗಲಿ, ಸೊ ಎವ್ರಿಬಡಿ ಸ್ಟಾರ್ಟೆಡ್ ದರ್ ಪಿ ಪಿ ಟಿಸ್. ಅವ್ರು ಪಿ ಪಿ ಟಿ ತಗೊಳ್ಳೋ ಸ್ಟಾರ್ಟ್ ಮಾಡಿದ್ರು, ಅದಕ್ಕೋಸ್ಕರನೇ ಸೊ ರಿಸಲ್ಟ್ಗಳು ಬಂತು. ಅಂಡ್ ಇವಾಗ ನೀವು ಅನ್ಕೊಂಡಿರ್ಬೋದು ಲೈಕ್ ಯಾರನ್ನೇ ತಗೊಳ್ಳಿ, ಸೊ ನೀವೊಂದು ನೂರ್ ಮೊಹಮ್ಮದ್ ಸರ್ ಆಸ್ ಅ ರೂಬಿ ಸ್ಟಾರ್ ಎಕ್ಸಿಕ್ಯೂಟಿವ್ ಇವಾಗಲೂ ಅವ್ರ ಪ್ರೆಸೆಂಟೇಷನ್ ನ ಕ್ಯಾರಿ ಮಾಡ್ತಾರೆ. ಓಕೆ, ನಾನು ಕ್ಯಾರಿ ಮಾಡಿಸಿದ್ದೀನಿ ಸಮ್ಟೈಮ್ಸ್. ಓಕೆನಾ? ಈ ಒಂದು ಫಾಲೋಅಪ್ಸ್ ನ ಕ್ಯಾರಿ ಮಾಡ್ತಾರೆ. ಬಿಕಾಸ್ ನೀವು ಸ್ಟಾಪ್ ಮಾಡಿದ್ರೆ ಮಾತ್ರ ನಿಮ್ಮ ಟೀಮ್ ಸ್ಟಾಪ್ ಆಗೋದು, ನೀವು ಸ್ಟಾಪ್ ಮಾಡಿದ್ರೆ ಮಾತ್ರ ನಿಮ್ಮ ಡೌನ್ಲೈನ್ಸ್ ಸ್ಟಾಪ್ ಮಾಡೋದು. ಸೊ ದಟ್ಸ್ ವೈ ರೀಸನ್ ನೆವರ್ ಎವರ್ ಸ್ಟಾಪ್ ಟು ಟೇಕ್ ಅ ಪಿ ಪಿ ಟಿಸ್. ಸೊ ನೀವು ಸ್ಟಾರ್ಟ್ ಮಾಡಿ. ಇವೊಂದು ನೀವು ಫಾರ್ ಎಕ್ಸಾಂಪಲ್ ಇದರಲ್ಲಿ ಫ್ರೆಶರ್ಸ್ ಇರ್ಬೋದು, ರೀಸೆಂಟ್ ಆಗಿ ಜಾಯ್ನ್ ಆಗಿರೋರು ಇರ್ಬೋದು, ಆರ್ ಎಸ್ 2:1 ಅಚೀವರ್ ಇರ್ಬೋದು, ಬ್ರಾನ್ಸ್ ಇರ್ಬೋದು, 5:5 ಇರ್ಬೋದು. ಓಕೆನಾ? ಟು ಪ್ರಿಪೇರ್ ಪಿ ಪಿ ಟಿಸ್ ನ ಪ್ರಿಪೇರ್ ಮಾಡಿ ಸ್ಟಾರ್ಟ್ ಮಾಡಿ, ಇಟ್ ಕ್ಯಾನ್ ಹೆಲ್ಪ್ ಯು. ಓಕೆನಾ? ಡೋಂಟ್ ಸ್ಟಾಪ್ ಟು ಟೇಕ್ ಅ ಪಿ ಪಿ ಟಿ. ಸೊ ನೀವು ಸ್ಟಾರ್ಟ್ ಮಾಡಿದ್ರೆ ನಿಮ್ಮ ಡೌನ್ಲೈನ್ಸ್ ಕೂಡ ಸ್ಟಾರ್ಟ್ ಮಾಡ್ತಾರೆ. ಓಕೆ, ಸೊ ಪಿ ಪಿ ಟಿಸ್ ಏನೋ ಸ್ಟಾರ್ಟ್ ಮಾಡ್ತೀವಿ ಸರ್, ಪ್ರಾಬ್ಲಮ್ ಏನಿಲ್ಲ, ಬಟ್ ಅದರಿಂದ ಯೂಸರ್ಸ್ ಏನಿದಾವೆ, ಏನ್ ಬೆನಿಫಿಟ್ಸು, ಅದು ಕೂಡ ನಿಮಗೆ ಬೇಕಲ್ವಾ? ಫೈನ್. ಸೊ ಫಸ್ಟ್ ಆಫ್ ಆಲ್ ನೋಡಿ, ಇಟ್ ಕ್ಯಾನ್ ಇಂಪ್ರೂವ್ ಯುವರ್ ಕಮ್ಯುನಿಕೇಶನ್ ಸ್ಕಿಲ್ಸ್. ಪ್ರೆಸೆಂಟೇಷನ್ ನೀವು ಕ್ಯಾರಿ ಮಾಡೋದ್ರಿಂದ ಇಟ್ ಕ್ಯಾನ್ ಇಂಪ್ರೂವ್ ಯುವರ್ ಕಮ್ಯುನಿಕೇಶನ್ ಸ್ಕಿಲ್ಸ್, ವಿಚ್ ಈಸ್ ಮೋಸ್ಟ್ ವರ್ತಬಲ್ ಅಂಡ್ ಇಂಪಾರ್ಟೆಂಟ್ ಸ್ಕಿಲ್ ಇನ್ ದಿಸ್ ವರ್ಲ್ಡ್. ಇಡೀ ಎಂಟೈರ್ ಯೂನಿವರ್ಸ್ ವಿಲ್ ಡಿಪೆಂಡ್ ಆನ್ ಕಮ್ಯುನಿಕೇಶನ್. ಬಿಕಾಸ್ ನಿಮ್ಮ ಕಮ್ಯುನಿಕೇಶನ್ ಸ್ಪೀಡ್ ಆಗಬೇಕು, ನಿಮ್ಮ ಕಮ್ಯುನಿಕೇಶನ್ ಇಂಪ್ರೂವ್ಮೆಂಟ್ ಆಗಬೇಕು, ಹೈಯರ್ ಲೆವೆಲ್ಗೆ ನೀವು ಕೂಡ ಒಬ್ಬ ಪರ್ಸನ್ ಜೊತೆಗೆ ಕೂತ್ಕೊಂಡು ಮಾತಾಡ್ತಕ್ಕಂಥ ಒಂದು ಲೆವೆಲ್ ಇನ್ಕ್ರೀಸ್ ಆಗಬೇಕು ಅಂದ್ರೆ ಯು ಹ್ಯಾವ್ ಟು ಲರ್ನ್ ಹೌ ಟು ಟೇಕ್ ಅ ಪ್ರೆಸೆಂಟೇಶನ್, ಹೌ ಟು ಕಮ್ಯುನಿಕೇಟ್ ವಿತ್ ದ ಪೀಪಲ್ಸ್. ಸೊ ಒಂದು ಗಾದೆ ಇದೆ, ಸೊ ಲೈಕ್ ಒಂದು ಕೋಟ್ ವಿಚ್ ಈಸ್ ಮೈ ಮೋಸ್ಟ್ ಇಂಪಾರ್ಟೆಂಟ್ ಅಂಡ್ ತುಂಬಾ ಇಷ್ಟ ಆಗ್ತಕ್ಕಂಥ ಕೋಟ್ ಏನಂತಂದ್ರೆ, ಇಟ್ಸ್ ನಾಟ್ ಮ್ಯಾಟರ್ ಹೌ ಮಚ್ ಸ್ಮಾರ್ಟ್ ಯು ಆರ್, ಇಫ್ ಯು ಡೋಂಟ್ ನೋ ಹೌ ಟು ವರ್ಕ್ ವಿತ್ ದ ಪೀಪಲ್ಸ್, ಯುವರ್ ಡ್ರೀಮ್ಸ್ ವಿಲ್ ಜಸ್ಟ್ ಬಿ ಡ್ರೀಮ್ಸ್. ಸೊ ನೀವು ಎಷ್ಟೇ ಚೆನ್ನಾಗಿದ್ರು ಕೂಡ ನಿಮಗೆ ಮಾತಾಡಕ್ ಬರಬೇಕು, ಕಮ್ಯುನಿಕೇಶನ್ ಬರಬೇಕು, ಪೀಪಲ್ಸ್ ಜೊತೆಗೆ ವರ್ಕ್ ಮಾಡಕ್ ಬರಬೇಕು, ಅಂದ್ರೆ ಮಾತ್ರ ಲೈಫಲ್ಲಿ ಸಕ್ಸಸ್ಫುಲ್ ಆಗೋದು. ಎವ್ರಿ ಇಂಡಸ್ಟ್ರೀಸ್. ಓಕೆನಾ? ಸೆಕೆಂಡ್ ಒನ್ ಏನಿದೆ, ರಿಕಗ್ನಿಷನ್ ಸ್ಟಾರ್ಟ್ಸ್ ವೆನ್ ಯು ಸ್ಟಾರ್ಟ್ ಟು ಟೇಕ್ ಅ ಪಿ ಪಿ ಟಿ. ಈಗ ಫಾರ್ ಎಕ್ಸಾಂಪಲ್ ಅನ್ಕೋಣ, ಆಸ್ ಅ ಸಿಲ್ವರ್ ಸ್ಟಾರ್ ಎಕ್ಸಿಕ್ಯೂಟಿವ್ ನಾನು ಪ್ರೆಸೆಂಟೇಶನ್ ತಗೊಂತಾ ಇಲ್ಲ, ಓಕೆನಾ, ಆದ್ರೆ ನಮ್ ಡೌನ್ಲೈನ್ಸ್ ತಗೊಂತಾ ಇದಾರೆ. ಸೊ ನಮ್ಮ ಈಗ ಅಪ್ಲೈನ್ಸ್ ಆಗಿರ್ಬೋದು, ಸೊ ನನ್ನ ಆಗಿರ್ಬೋದು, ಯಾವ ರೀತಿ ಟ್ರೀಟ್ ಮಾಡ್ತಾರೆ ಎಲ್ರು, ದೇ ವಿಲ್ ನೆವರ್ ರಿಕಗ್ನೈಸ್ ಮೀ. ಆಸ್ ವೆಲ್ ಆಸ್ ನೀವು ಕೂಡ ನಿಮ್ಮ ಬಿಸ್ನೆಸ್ ಸ್ಟಾರ್ಟ್ ಆಗ್ಬೇಕಾಗಿರೋದು ಯಾವ ರೀತಿ, ನಿಮ್ಮ ಪ್ರೆಸೆಂಟೇಶನ್ ಇಂದ. ಸೊ ನೀವು ಪ್ರೆಸೆಂಟೇಶನ್ ಸ್ಟಾರ್ಟ್ ಮಾಡಿದ್ರೆ ದೇ ಕ್ಯಾನ್ ಆಲ್ಸೋ ಸ್ಟಾರ್ಟ್ ಟು ಟೇಕ್ ಅ ಪ್ರೆಸೆಂಟೇಶನ್. ದಟ್ಸ್ ವೈ ರೀಸನ್. ಸೊ ಪ್ರೆಸೆಂಟೇಶನ್ ನ ಸ್ಟಾಪ್ ಮಾಡಕ್ ಹೋಗ್ಬೇಡಿ. ಅಂಡ್ ನೆಕ್ಸ್ಟ್ ಒಂದು ಬರುತ್ತೆ, ಬಿಕಮ್ ಇಂಡಿಪೆಂಡೆಂಟ್ ಲೀಡರ್. ಯಾರ ಮೇಲೆ ಡಿಪೆಂಡ್ ಆಗಕ್ ಹೋಗ್ಬೇಡಿ. ಸೊ ದಿಸ್ ಬಿಸ್ನೆಸ್ ಇಸ್ ಕಾಲ್ಡ್ ಇಂಡಿಪೆಂಡೆಂಟ್ ಬಿಸ್ನೆಸ್ ಅಪಾರ್ಚುನಿಟಿ, IBO. ಇಂಡಿಪೆಂಡೆಂಟ್ ಬಿಸ್ನೆಸ್ ಅಪಾರ್ಚುನಿಟಿ ಇರೋದ್ರಿಂದ ಯು ಹ್ಯಾವ್ ಟು ಬಿಕಮ್ ಇಂಡಿಪೆಂಡೆಂಟ್. ಅಂಡ್ ಎವ್ರಿಬಡಿ ಹ್ಯಾವ್ ಒಂದು ಕ್ವಶನ್ ಇದೆ, ಸೊ ಎಲ್ಲರಿಗೂ ಕೂಡ, ನೀವು ಇಂಡಿಪೆಂಡೆಂಟ್ ಆಗೋದಕ್ಕೆ ತಾನೇ ಬಂದಿರೋದು. ಯು ಆರ್ ಹಿಯರ್ ಟು ಬಿಕಮ್ ಆನ್ ಇಂಡಿಪೆಂಡೆಂಟ್ ಲೀಡರ್ ಆರ್ ಆನ್ ಇಂಡಿಪೆಂಡೆಂಟ್ ಪರ್ಸನ್ ಇನ್ ಯುವರ್ ಲೈಫ್. ಈ ಒಂದು ಗರ್ಲ್ಸ್ ಆಗಿರಲಿ, ಬಾಯ್ಸ್ ಆಗಿರಲಿ, ನಿಮ್ಮ ಲೈಫಲ್ಲಿ ನೀವು ಇಂಡಿಪೆಂಡೆಂಟ್ ಆಗೋದಕ್ಕೇನೆ ಈ ಒಂದು ಬಿಸ್ನೆಸ್ ಅಲ್ಲಿ ನೀವು ಜಾಯ್ನ್ ಆಗಿರೋದು. ದಟ್ಸ್ ವೈ ರೀಸನ್. ಸೊ ಇವಾಗ ಬಿಸ್ನೆಸ್ ಅನ್ನ ನೀವು ರನ್ ಮಾಡಬೇಕಿದೆ, ಓಕೆನಾ? ದಟ್ಸ್ ವೈ ರೀಸನ್. ಸೊ ನೀವು ಇಂಡಿಪೆಂಡೆಂಟ್ ಆಗಬೇಕು ಅಂದ್ರೆ ಸೊ ಪಿ ಪಿ ಟಿಸ್ ಅನ್ನ ನೀವು ಸ್ಟಾರ್ಟ್ ಮಾಡಬೇಕಿದೆ. ಯು ಹ್ಯಾವ್ ಟು ಲರ್ನ್ ದ ಪಿ ಪಿ ಟಿ. ಬಿಕಾಸ್ ನೋಡಿ, ಒನ್ ಥಿಂಗ್, ಇಫ್ ನಿಮಗೆ ಕಮ್ಯುನಿಕೇಶನ್ ಮಾಡಕ್ ಬರ್ತಿಲ್ವಾ, ಕಮ್ಯುನಿಕೇಶನ್ ಕಲಿಬೇಕು. ಓಕೆನಾ? ಪ್ರೆಸೆಂಟೇಶನ್ ಮಾಡಕ್ ಬರ್ತಿಲ್ಲ, ಪ್ರೆಸೆಂಟೇಶನ್ ಕಲಿಬೇಕು. ಯಾವ ರೀತಿ, ಲೈಕ್ ನಮ್ಗೆ ನಡೆಯಕ್ ಬರ್ದೇ ಇರೋ ಟೈಮಲ್ಲಿ, ಓಕೆನಾ, ಸೊ ನಮ್ಗೆ ವಾಕ್ ಮಾಡಕ್ ಬರ್ದೇ ಇರೋ ಟೈಮಲ್ಲಿ ನಡೆಯೋದು ಕಲ್ತ್ವಿ, ಸೈಕಲ್ ಹೊಡೆಯಕ್ ಬರ್ದೇ ಇರೋ ಟೈಮಲ್ಲಿ ಸೈಕಲ್ ಕಲ್ತ್ವಿ, ಬೈಕ್ ಹೊಡೆಯಕ್ ಬರ್ದೇ ಇರೋ ಟೈಮಲ್ಲಿ ಬೈಕ್ ಕಲ್ತ್ವಿ. ಅದೇ ರೀತಿ. ಸೊ ಪ್ರೆಸೆಂಟೇಶನ್ ಬರಲ್ಲ ಅಂತ ಸ್ಟಾಪ್ ಮಾಡಕ್ ಹೋಗ್ಬೇಡಿ. ಇಫ್ ನೀವು ಪ್ರೆಸೆಂಟೇಶನ್ ಮಾಡಕ್ ಬರಲ್ಲ ಸರ್, ನಮ್ಗೆ ಹೆದರಿಕೆ ಆಗುತ್ತೆ, ಹೆಸಿಟೇಷನ್ ಫೀಲ್ ಆಗುತ್ತೆ. ನೋಡಿ, ಒಂದು ಡೈಲಾಗ್ ಇದೆ, ಒಂಥರ ಪ್ರೆಸೆಂಟೇಶನ್ ಅನ್ನೋದು ಯಾವ ರೀತಿ ಅಂತಂದ್ರೆ, ಈ ಚಳಿಗಾಲದಲ್ಲಿ ತಣ್ಣೀರ್ ಸ್ನಾನ ಮಾಡ್ದಂಗೆ. ಒಂದ್ ನಿಮ್ಗೆ ತಲೆ ಮೇಲೆ ಹಾಕೊಳ್ಳೋದು ಮಾತ್ರ ಚಳಿ ಅನ್ಸುತ್ತೆ, ಅದಾದ್ಮೇಲೆ ಪ್ರಾಕ್ಟೀಸ್ ಆಗ್ಬಿಡುತ್ತೆ.
ಪ್ರೆಸೆಂಟೇಷನ್. ಅಂಡ್ ಇವೊಂದು ನೋಡಿ ಸರ್, ಇವಾಗ ನನಗೆ ಈ ಒಂದು ಅಪಾರ್ಚುನಿಟಿ ಕೊಟ್ಟಿದ್ದಾರೆ ಸರ್. ಎಸ್ಟರ್ಡೇ ನನಗೆ ನೈಟ್ ಒಂದು ಮೆಸೇಜ್ ಹಾಕಿದ್ರು, ಓಕೆ ಸೊ ಈ ತರ ನೀವು ಟ್ರೈನಿಂಗ್ ಮೀಟಿಂಗ್ ತಗೋಬೇಕು ಅಂತ. ಐ ಸೆಡ್ ಓಕೆ, ಬಿಕಾಸ್ ಆಫ್ ಏನಾಗಲ್ಲೋ ಸೊ ಸೆಕೆಂಡರಿ, ಅಟ್ಲೀಸ್ಟ್ ವಿ ನೀಡ್ ಟು ಟ್ರೈ. ರಿಕಗ್ನಿಷನ್ ಸ್ಟಾರ್ಟ್ ಆಗುತ್ತೆ. ಅಂಡ್ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಬಿ ಇಂಡಿಪೆಂಡೆಂಟ್ ಲೀಡರ್, ಇಂಡಿಪೆಂಡೆಂಟ್ ಆಗ್ತೀರಾ. ಅಂಡ್ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ನೋ ನೀಡ್ ಟು ಸ್ಟಾಪ್ ಯುವರ್ ವರ್ಕ್, ಬಿಕಾಸ್ ನೀವು ಪ್ರೆಸೆಂಟೇಷನ್ ತಗೊಳ್ಳೋ ಸ್ಟಾರ್ಟ್ ಮಾಡಿದ್ರೆ ಸ್ಟಾಪ್ ಮಾಡ್ತಕ್ಕಂಥ ಅವಶ್ಯಕತೆ ಇರಲ್ಲ ಅಲ್ಲ. ಯು ಡೋಂಟ್ ನೀಡ್ ಟು ಸ್ಟಾಪ್ ಯುವರ್ ವರ್ಕ್, ಬಿಕಾಸ್ ವರ್ಕ್ ಅಂತ ನಡೀತಾನೆ ಇರುತ್ತೆ. ಫಾರ್ ಎಕ್ಸಾಂಪಲ್ ಅನ್ಕೊಳ್ಳೋಣ, ನಿಮ್ಮ ಅಪ್ಲೈನ್ ಎಕ್ಸಾಮ್ಸ್ ಅಲ್ಲಿ ಇದ್ದಾರೆ, ಓಕೆನಾ, ಅವ್ರಿಗೆ ಇಂಪಾರ್ಟೆಂಟ್ ಎಕ್ಸಾಮ್ ಇದೆ. ಸೊ ಅದು ಬರಲಿಲ್ಲ ಅಂದ್ರೆ ಅವರು ಕೂಡ ಪ್ರಾಬ್ಲಮ್ ಆಗ್ತಕ್ಕಂಥ ಸ್ಟೇಜಸ್ ಇರುತ್ತೆ. ಅಂಡ್ ಅಟ್ ದಟ್ ಮೂಮೆಂಟ್ ಒಬ್ಬ ಗೆಸ್ಟ್ ರೆಡಿ ಇದ್ದಾರೆ, ಪ್ರೆಸೆಂಟೇಷನ್ ಆಗಬೇಕು, ಸ್ಪಾಟಲ್ಲಿ ಲಾಗಿನ್ ಆಗ್ತೇನೆ ಅಂತ ಹೇಳಿದ್ದಾರೆ, ಬಟ್ ಅವ್ರಿಗೆ ಪ್ರೆಸೆಂಟೇಷನ್ ಬೇಕು. ವಾಟ್ ಯು ಕ್ಯಾನ್ ಡೂ, ಓಕೆನಾ, ನಿಮ್ಮ ವರ್ಕ್ ಸ್ಟಾಪ್ ಆಗ್ಬಿಡುತ್ತೆ. ಇಫ್ ಇನ್ ಕೇಸ್ ನಿಮಗೆ ಪ್ರೆಸೆಂಟೇಷನ್ ತಗೊಳಕ್ ಬಂದರೂ ಕೂಡ ನೀವು ತಗೊಳ್ಳಿಲ್ಲ ಅಂದ್ರೆ, ದಟ್ಸ್ ವೈ ರೀಸನ್. ಸೊ ನಿಮ್ಮ ವರ್ಕ್ ಸ್ಟಾಪ್ ಆಗಬಾರ್ದು ಅಂತಂದ್ರೆ, ಸೊ ಪ್ರೆಸೆಂಟೇಷನ್ ಯು ಹ್ಯಾವ್ ಟು ಕ್ಯಾರಿ ಮಾಡಬೇಕಾಗತ್ತೆ. ನೆಕ್ಸ್ಟ್, ಇಟ್ ವಿಲ್ ಇಂಪ್ರೂವ್ ಕಾನ್ಫಿಡೆನ್ಸ್ ಲೆವೆಲ್. ಬಿಕಾಸ್ ನೋಡಿ, ಸೊ ನಾನು ಯಾವಾಗ ಪ್ರೆಸೆಂಟೇಷನ್ ತಗೊಳಕ್ ಸ್ಟಾರ್ಟ್ ಮಾಡಿದೆ, ಅವಾಗ ನನ್ನ ಕಾನ್ಫಿಡೆನ್ಸ್ ತುಂಬಾ ಬಿಲ್ಡ್ ಆಗಿತ್ತು. ಬಿಕಾಸ್ ರೀಸನ್ ಏನು, ಕಂಪನಿ ಮೇಲಾಗಿರಲಿ, ಪ್ರೊಸೆಸ್ ಮೇಲಾಗಿರಲಿ, ಬಿಸ್ನೆಸ್ ಮೇಲಾಗಿರಲಿ, ಯಾವಾಗ ನಾವು ಒಬ್ಬ ಪರ್ಸನ್ ಅಪೋಸಿಟ್ ಅಲ್ಲಿ ಕೂತ್ಕೊಂಡು ಡಿಸ್ಕಷನ್ ಮಾಡ್ತೀವೋ ಆ ಟೈಮಲ್ಲಿ ನಮಗೆ ಕಾನ್ಫಿಡೆನ್ಸ್ ಬಿಲ್ಡ್ ಆಗೋದು. ಅವ್ರು ಕೇಳ್ತಕ್ಕಂಥ ಒಂದು ಕ್ರಾಸ್ ಕ್ವಶನ್ಸ್ಗೆ ನಮ್ಗೆ ಕಾನ್ಫಿಡೆನ್ಸ್ ಜಾಸ್ತಿ ಬಿಲ್ಡ್ ಆಗುತ್ತೆ. ಇಟ್ ಈಸ್ ವಾಟ್ ವಿಲ್ ಹ್ಯಾಪನ್ಸ್, ಓಕೆನಾ, ಇಟ್ ಈಸ್ ವಾಟ್ ವಿಲ್ ಹ್ಯಾಪನ್ಸ್. ಲೈಕ್ ವಿ ನೀಡ್ ಟು ಇಂಪ್ರೂವ್ ಅವರ್ ಕಾನ್ಫಿಡೆನ್ಸ್ ಲೆವೆಲ್. ಕಾನ್ಫಿಡೆನ್ಸ್ ತುಂಬಾ ಚೆನ್ನಾಗಿ ಬಿಲ್ಡ್ ಆಗುತ್ತೆ. ಅಂಡ್ ರಿಮೂವ್ ದ ಹೆಸಿಟೇಷನ್ ಫೀಲ್. ಒನ್ ಥಿಂಗ್, ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಬಿಕಾಸ್ ಇದು ನನಗೆ ಭಾಳ ಇಂಪಾರ್ಟೆಂಟ್ ಆಗಿತ್ತು. ಆ್ಯಂಡ್ ನನ್ನ ಲೈಫಲ್ಲಿ ನಾನು ವರ್ಕ್ ಮಾಡ್ತಕ್ಕಂಥ ಸ್ಟೇಜಲ್ಲಿ, ಬಿಕಾಸ್ ಐ ಕಂಪ್ಲೀಟೆಡ್ ಡಿಪ್ಲೊಮಾ. ಸೊ ಕಂಪ್ಲೀಟ್ ಆದಮೇಲೆ 5 years ಅಂದರೆ 4 years ಎಕ್ಸ್ಪೀರಿಯನ್ಸ್ ಇರೋದು ಜಾಬಲ್ಲಿ. ಆ ಟೈಮಲ್ಲಿ ನಾನು ಇನ್ನೊಬ್ಬರ ಜೊತೆ ಮಾತಾಡೋಕ್ಕೆ ತುಂಬ ಹೆಸಿಟೇಷನ್ ಫೀಲ್ ಮಾಡ್ಕೋತಾ ಇದ್ದೆ, ಯಾರಿಗಾದ್ರೂ ವರ್ಕ್ ಬಗ್ಗೆ ಕೇಳೋದಕ್ಕೆ, ಓಕೆನಾ. ಸೊ ಏನಾದರೂ ಇನ್ಫಾರ್ಮೇಷನ್ನ ರೀಚ್ ಮಾಡಿಸೋಕ್ಕೆ ಅಥವಾ ಏನಾದರೂ ವರ್ಕ್ ಇದ್ದಾಗ ಹೆಸಿಟೇಷನ್ ಫೀಲ್ ಮಾಡ್ಕೋತಿದ್ದೆ. ಬಟ್ ಇಲ್ಲಿಗೆ ಬಂದಮೇಲೆ ಯಾವಾಗ ನಾನು ಈ ಒಂದು ಪ್ರೆಸೆಂಟೇಷನ್ ಸ್ಟಾರ್ಟ್ ಮಾಡಿದೆ, ಸೊ ಆ ಟೈಮಲ್ಲಿ ನನಗೆ ಅಂಡರ್ಸ್ಟ್ಯಾಂಡ್ ಆಗಿತ್ತು, ಇಟ್ ವಿಲ್ ರಿಮೂವ್ ಅವರ್ ಹೆಸಿಟೇಷನ್. ಸೊ ಹೆಸಿಟೇಷನ್ ಫೀಲ್ ರಿಮೂವ್ ಆಯಿತು. ಇಟ್ ಕ್ಯಾನ್ ಹೆಲ್ಪ್ ಯು, ಓಕೆನಾ. ಸೊ ದೀಸ್ ಆರ್ ದ ಮೋಸ್ಟ್ ಬೆನಿಫಿಟ್ಸ್ ಟು ಅಸೋಸಿಯೇಟ್, ಓಕೆನಾ. ನೀವು ಒಬ್ಬ ಗೆಸ್ಟಿಂದ ಅಸೋಸಿಯೇಟ್ ಆಗಿ ಕನ್ವರ್ಟ್ ಆಗಬೇಕು ಅಂತಂದ್ರೆ ಯು ಹ್ಯಾವ್ ಟು ಲರ್ನ್ ಹೌ ಟು ಟೇಕ್ ಅ ಪ್ರೆಸೆಂಟೇಷನ್, ಓಕೆನಾ. ನೆಕ್ಸ್ಟ್ ಟಾಪಿಕ್ ಹೋಗೋಣ, ಓಕೆನಾ. ಸೊ ದಿಸ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದ್ದಿದ್ದು. ಸೊ ನೋಟ್ ಡೌನ್ ಮಾಡ್ಕೊಳ್ಳಿ. ಸೊ ವಿತೌಟ್ ನೋಟ್ ಡೌನ್ ನೋಡಿ, ಸೊ ಇನ್ನೊಂದು ಥಿಂಗ್ ಏನಾಗುತ್ತೆ, ಸೊ ಅದು ಹೆಂಗಿದ್ರು ಅಪ್ಲೋಡ್ ಆಗುತ್ತೆ ಬಿಡು ಅಂತ ಹೇಳ್ಬಿಟ್ಟು ನೀವು ಸ್ಟಾಪ್ ಮಾಡಕ್ಕೆ ಹೋಗ್ಬೇಡಿ. ಸೊ ನೋಟ್ ಡೌನ್ ಯುವರ್ ಪಾಯಿಂಟ್ಸ್, ಕ್ಲಿಯರ್. ನೆಕ್ಸ್ಟ್ ಹೋಗೋಣ. ಸೊ ಬಿಫೋರ್ ಪ್ರೆಸೆಂಟೇಷನ್, ಸೊ ಮೆನಿ ಪೀಪಲ್ಸ್ ವಿಲ್ ಫೇಲ್ ಬಿಫೋರ್ ಪ್ರೆಸೆಂಟೇಷನ್. ಇನ್ವಿಟೇಷನ್ ಏನೋ ಪ್ರಾಪರ್ ಆಗಿ ಮಾಡ್ಕೊಂಡಿರ್ತಾರೆ, ಬಟ್ ಪ್ರೆಸೆಂಟೇಷನ್ನ ಪ್ರಾಪರ್ ಆಗಿ ಮಾಡಿಸಲ್ಲ, ಬಿಕಾಸ್ ಅಲ್ಲಿ ಮಿಸ್ ಆಗೋಂಥ ಚಾನ್ಸಸ್ ಇದೆ. ನೋಡಿ, ಬಿಫೋರ್ ಪ್ರೆಸೆಂಟೇಷನ್ ಏನು ಮಾಡಬೇಕು, ಕನ್ಫರ್ಮೇಷನ್ ಮೆಸೇಜ್ ಹಾಕಿರ್ಬೇಕು, ಓಕೆನಾ. ಸೊ ಬರೀ ನೀವು ಕಾಲ್ ಮಾಡ್ಕೊಂಡು, ಅಂದ್ರೆ ಸೊ ಲೈಕ್ ಸಮ್ ಪೀಪಲ್ಸ್ ಏನ್ ಮಾಡ್ತಾರೆ, ಕಾಲ್ ಮಾಡ್ಕೊಂಡಿದ ತಕ್ಷಣ ಇಲ್ಲ ಬಿಡಿ ಇವ್ರು ಸಿಗ್ತಾರೆ, ಎಸ್ ಅಂದಿದ್ದಾರೆ, ಸಿಗ್ತಾರೆ ಅಂತ ಸುಮ್ಮನೆ ಆಗ್ಬಿಡ್ತಾರೆ. ಬಿಕಾಸ್ ಈಗಿರ್ತಕ್ಕಂಥ ಒಂದು ಜನರೇಷನ್ ಹೇಗಿದೆ ಅಂತಂದ್ರೆ, ನೀವು ಕಾಲ್ ಮಾಡಿದ್ರೆ ಪಿಕ್ ಮಾಡಲ್ಲ, ಮೆಸೇಜ್ ಹಾಕಿದ್ರೆ ರಿಪ್ಲೈ ಮಾಡ್ತಾರೆ. ಇಸ್ ಇಟ್ ರೈಟ್ ಆರ್ ನಾಟ್? ನೀವು ಕಾಲ್ ಮಾಡಿದ್ರೆ ಪಿಕ್ ಮಾಡಲ್ಲ, ಆದ್ರೆ ನೀವು ಮೆಸೇಜ್ ಹಾಕಿದ್ರೆ ರಿಪ್ಲೈ ಮಾಡ್ತಾರೆ. ದಟ್ ಈಸ್ ವಾಟ್ ವಿಲ್ ಹ್ಯಾಪ್ನಿಂಗ್. ದಟ್ಸ್ ದ ರೀಸನ್ ಟೆಕ್ಸ್ಟ್ ಅಲ್ಲಿ ಇರಿ, ಟೆಕ್ಸ್ಟ್ ಮಾಡ್ತಾ ಇರಿ, ಓಕೆನಾ. ಸೊ ಅದ್ರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇರಿ. ಪ್ರೆಸೆಂಟೇಷನ್ ಇನ್ನೇನು ಹಾಫ್ ಆನ್ ಅವರ್ ಇದೆ ಅಂತಂದಾಗ ನೀವು ಟೆಕ್ಸ್ಟ್ ಮಾಡಬೇಕು, ಆರ್ ಯು ರೆಡಿ? ಬಿಕಾಸ್ ನಮ್ಮ ಸೀನಿಯರ್ನ ನಾನು ಕಾಯ್ಸೋಕೆ ಇಷ್ಟ ಇಲ್ಲ. ಬಿಕಾಸ್ ಸೀನಿಯರ್ ನಾನು ತುಂಬಾ ರಿಕ್ವೆಸ್ಟ್ ಮಾಡಿಕೊಂಡು ನಿನ್ನ ಬಗ್ಗೆ ಹೇಳಿ ತುಂಬಾ ರಿಕ್ವೆಸ್ಟ್ ಮಾಡಿಕೊಂಡು ನಾನು ಅವ್ರ ಅಪಾಯಿಂಟ್ಮೆಂಟ್ನ ತಗೊಂಡಿದ್ದು, ಓಕೆನಾ. ಸೊ ಐ ಡೋಂಟ್ ವಾಂಟ್ ಟು ವೇಸ್ಟ್ ಯುವರ್ ಟೈಮ್ ಅಂಡ್ ಐ ಡೋಂಟ್ ವಾಂಟ್ ಟು ವೇಸ್ಟ್ ಅದರ್ ಪೀಪಲ್ ಟೈಮ್, ಬಿಕಾಸ್ ಇನ್ನೊಬ್ರು ಟೈಮ್ ವೇಸ್ಟ್ ಮಾಡೋಕೆ ನನಗೂ ಇಷ್ಟ ಇಲ್ಲ. ದಟ್ಸ್ ವೈ ರೀಸನ್ ಬಿ ರೆಡಿ, ಟೆಕ್ಸ್ಟ್ ಹಾಕಿ ಈ ಥರ. ಬಿಕಾಸ್ ಬಿಫೋರ್ ಪ್ರೆಸೆಂಟೇಷನ್ ತುಂಬಾ ಜನ ಫೇಲ್ ಆಗ್ತಾರೆ. ಸೊ ಲಾಸ್ಟಲ್ಲಿ ಕೇಳಿದ್ರೆ ಅವ್ರ ರಿಸಲ್ಟ್ ಏನಿರುತ್ತೆ ಅಂದ್ರೆ, ಸರ್ ಪ್ರೆಸೆಂಟೇಷನ್ ಯಾರು ಓಕೆ ಅಂತಿಲ್ಲ ಸರ್, ರೆಸ್ಪಾನ್ಸ್ ಮಾಡ್ತಿಲ್ಲ ಸರ್. ಸೊ ರೀಸನ್ ಯಾರು ನೋಡಿ, ಸೊ ಕನ್ವಿಕ್ಷನ್ ಇರಬೇಕಾಗತ್ತೆ, ಓಕೆನಾ. ಸೊ ಕನೆಕ್ಟಿವಿಟಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಇದೆ. ಅದು ನೀವು ವಾಟ್ಸಪ್ ಟೆಕ್ಸ್ಟ್ ಮುಖಾಂತರ ಆರ್ ಎಲ್ಸ್ ನಾರ್ಮಲ್ ಟೆಕ್ಸ್ಟ್ ಮುಖಾಂತರ ನೀವು ಬಿಲ್ಡ್ ಮಾಡ್ಕೋಬೇಕು. ನೀವೊಂದು ನೋಡಿ, ಈ ಪ್ರಾಸ್ಪೆಕ್ಟಿಂಗ್ ಆಗಿರ್ಬೋದು, ಪ್ರಾಸ್ಪೆಕ್ಟಿಂಗ್ ಆಬ್ವಿಯಸ್ಲಿ ಟೆಕ್ಸ್ಟ್ ಇಂದಾನೆ ತಾನೇ ಸ್ಟಾರ್ಟ್ ಆಗೋದು. ನೀವು ಈ ಕಡೆಯಿಂದ ಹಾಯ್ ಅಂತೀರಾ, ಆ ಕಡೆಯಿಂದ ಹಲೋ ಅಂತ ಬರುತ್ತೆ. ನೀವು ಈ ಕಡೆಯಿಂದ ಹೌ ಆರ್ ಯು ಅಂತ ಅಂತೀರಾ, ಆ ಕಡೆಯಿಂದ ಎಸ್ ಐ ಆಮ್ ಫೈನ್, ಹೌ ಆರ್ ಯು. ಟೆಕ್ಸ್ಟ್ ಇಂದಾನೆ ತಾನೇ ಸ್ಟಾರ್ಟ್ ಆಗೋದು. ಅಂಟಿಲ್ ನಿಮ್ಮ ಲಾಗಿನ್ ಆಗೋವರೆಗೂ ಟೆಕ್ಸ್ಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್, ಓಕೆನಾ. ಸೊ ವಾಟ್ಸಪ್ ಟೆಕ್ಸ್ಟ್ ಆಗಿರಬಹುದು, ನಾರ್ಮಲ್ ಟೆಕ್ಸ್ಟ್ ಆಗಿರ್ಬೋದು. ಸೊ ಇದನ್ನ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಸೆಕೆಂಡ್ ಒಂದು ಬರುತ್ತೆ, ಇನ್ ಕಾಲ್ ಸ್ವಿಚ್ ಯುವರ್ ಇನ್ವಿಟೇಷನ್ ಇನ್ ಪ್ರಾಪರ್ ವೇ.
ಬಿಕಾಸ್ ನೋಡಿ ಯಾರು ಕೂಡ ಬೈ ಮಿಸ್ಟೇಕ್ ಅಲ್ಲಿ ಕೂಡ ಟೆಕ್ಸ್ಟ್ ಅಲ್ಲಿ ಇನ್ವಿಟೇಷನ್ ಮಾಡ್ಕೊಳಕ್ ಹೋಗ್ಬೇಡಿ. ತುಂಬಾ ಜನ ಇದನ್ನು ಕೂಡ ಪ್ರಾಬ್ಲಮ್ ಮಾಡ್ಕೋತಾರೆ. ತುಂಬಾ ಜನ ಇಲ್ಲೂ ಕೂಡ ಪ್ರಾಬ್ಲಮ್ ಮಾಡ್ಕೊಂತಾರೆ. ಏನಂತಂದ್ರೆ ಟೆಕ್ಸ್ಟ್ ಅಲ್ಲಿನೇ ಇನ್ವಿಟೇಷನ್ ನ ಮಾಡ್ತಾರೆ, ಅಲ್ಲಿ ಪ್ರೆಸೆಂಟೇಷನ್ಗೆ ಅದು ಸಕ್ಸಸ್ ಆಗಲ್ಲ. ಈ ಒಂದು ಪ್ರೆಸೆಂಟೇಷನ್ ಬಂದ್ರೂ ಕೂಡ ಅದು ಸಕ್ಸಸ್ ಆಗಲ್ಲ. ಯಾಕೆ ಹೇಳಿ, ಆ ಕ್ಯೂರಿಯಾಸಿಟಿ ಅನ್ನೋದು ಅಲ್ಲಿ ಬಿಲ್ಡ್ ಆಗಿರಲ್ಲ. ಆ ಕ್ಯೂರಿಯಾಸಿಟಿ ಅನ್ನೋದು ಬಿಲ್ಡ್ ಆಗಿರಲ್ಲ. ಆ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡಬೇಕು ಅಂತಂದ್ರೆ ಯು ಹ್ಯಾವ್ ಟು ಬಿ ಇನ್ ಅ ಕಾಲ್ ತಗೋಬೇಕಿದೆ ಅಂಡ್ ಅವ್ರಿಗೆ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡಬೇಕಿದೆ. ನೋಡಿ, ಸೊ ಮೆಸೇಜ್ ಅಲ್ಲೇ ಕ್ಯೂರಿಯಾಸಿಟಿ ಬಿಲ್ಡ್ ಆಗುತ್ತೆ ಅಂದ್ರೆ ನಾನಂತೂ ನಂಬಲ್ಲ. ಓಕೆನಾ? ಬಿಕಾಸ್ ಯಾವ ಪರ್ಸನ್ ಜೊತೆಗೆ ಇಫ್ ಇನ್ ಕೇಸ್ ಅನ್ಕೊಳ್ಳೋಣ, ಇದೇ ಮೀಟಿಂಗ್ ನಾನು ಟೆಕ್ಸ್ಟ್ ಅಲ್ಲಿ ಮಾಡಿದ್ರೆ, PDF ಕಳಿಸ್ಬಿಟ್ಟು ಟೆಕ್ಸ್ಟ್ ಅಲ್ಲಿ ನಾನು ಮಾಡಿದ್ರೆ, ಇಸ್ ಗೋಯಿಂಗ್ ಟು ಹ್ಯಾಪನ್? ನೆವರ್ ಎವರ್ ಪಾಸಿಬಲ್. ಕರೆಕ್ಟಾ? ಸೊ ಕಾಲ್ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಬಿಕಾಸ್ ನಾನು ಮೊದಲೇ ಟಾಪಿಕ್ ಹೇಳಿಬಿಟ್ಟೆ. ಸೊ ಕಮ್ಯುನಿಕೇಶನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ ಯುವರ್ ಲೈಫ್, ಇನ್ ದಿಸ್ ಯೂನಿವರ್ಸ್ ಆಲ್ಸೋ. ಈ ಬಿಸ್ನೆಸ್ ಗೆ ಕಮ್ಯುನಿಕೇಶನ್ ಸ್ಕಿಲ್ಸ್ ತುಂಬಾ ಇಂಪಾರ್ಟೆಂಟ್ ಇದೆ, ರೈಟ್? ಅಂಡ್ ನೆಕ್ಸ್ಟ್ ಬರುತ್ತೆ ಪ್ರಮೋಷನ್. ಅಂಡ್ ತುಂಬಾ ಜನ ಪ್ರಾಬ್ಲಮ್ ಏನ್ ಮಾಡ್ತಾರೆ ಅಂದ್ರೆ, ಸೊ ಪ್ರಮೋಷನ್ ಮಾಡ್ಕೊಂಡಿರಲ್ಲ. ತುಂಬಾ ಜನ ಏನ್ ಮಾಡ್ತಾರೆ, ಪ್ರಮೋಷನ್ ಮಾಡಲ್ಲ. ಆ ಪ್ರಮೋಷನ್ ಮಾಡದೇ ಇರೋದಕ್ಕೆ ರೀಸನ್ನೇ ಪ್ರೆಸೆಂಟೇಷನ್ ಏನಾಗುತ್ತೆ, ಫೇಲ್ ಆಗುತ್ತೆ. ಪ್ರಮೋಷನ್ ಏನೇನ್ ಮಾಡ್ಬೇಕಿದೆ? ಸೊ ನೋಡಿ, 2 ವೇದಲ್ಲಿ ಪ್ರಮೋಷನ್ ಆಗ್ಬೇಕಿದೆ. ಒಂದು, ಗೆಸ್ಟ್ ಬಗ್ಗೆ ಅಪ್ಲೈನ್ಸ್ಗೆ ರೀಚ್ ಮಾಡಿಸ್ಬೇಕು. ಓಕೆನಾ? ಅಂದ್ರೆ ಅಪ್ಲೈನ್ಸ್ ಬಗ್ಗೆ ಗೆಸ್ಟ್ ಹತ್ರ ನೀವು ಪ್ರಮೋಷನ್ ಮಾಡಬೇಕು. ಓಕೆನಾ? ಅಪ್ಲೈನ್ಸ್ಗೆ ಗೆಸ್ಟ್ ಯಾವ ರೀತಿ ಅಂದ್ರೆ ಅವ್ರ ಬಿಹೇವಿಯರ್ ಏನಿದೆ, ಆಲ್ವೇಸ್ ಅವರ ಥಿಂಕಿಂಗ್ ಏನಿದೆ, ನೀವು ಯಾವ ರೀತಿ ಇನ್ವಿಟೇಷನ್ ಮಾಡ್ಕೊಂಡಿದ್ದೀರಾ, ಇದನ್ನ ಮಾಡ್ಬೇಕಿದೆ. ಸೊ ಮ್ಯಾಕ್ಸಿಮಮ್ ಪೀಪಲ್ಸ್ ಏನ್ ಮಾಡ್ತಾರೆ ಅಂದ್ರೆ, ಗೆಸ್ಟಿಗೆ ಏನಂತ ಇನ್ವಿಟೇಷನ್ ಮಾಡ್ಕೊಂಡಿದ್ದಾರೆ ಅಂತ ಅಪ್ಲೈನ್ಸಿಗೆ ಹೇಳಲ್ಲ. ಸರ್ PPT ಇದೆ ತಗೋಬೇಕು, ಇಷ್ಟೇ ಹೇಳ್ತಾರೆ. ಇಷ್ಟು ಹೇಳೋದ್ರಿಂದ ಆಬ್ವಿಯಸ್ಲಿ ಫೇಲ್ ಯಾರಿಗಾಗತ್ತೆ? ನಿಮ್ಗೆ ಆಗೋದು. ಸೊ ದಟ್ಸ್ ವೈ ರೀಸನ್ ಆ ರೀತಿ ಮಾಡಕ್ ಹೋಗ್ಬೇಡಿ. ಕಾಂಪ್ಲಿಮೆಂಟ್ ಮಾಡ್ಬೇಕಾಗತ್ತೆ. ಯಾವ್ದೊಬ್ಬ ಗೆಸ್ಟ್ ನ ಕಾಂಪ್ಲಿಮೆಂಟ್ ಮಾಡ್ಬೇಕಾಗತ್ತೆ. ಸೊ ಕಾಂಪ್ಲಿಮೆಂಟ್ ಇನ್ ದ ಸೆನ್ಸ್, ಆ ಗೆಸ್ಟ್ ಬಗ್ಗೆ ಅಪ್ಲೈನ್ಸ್ ಜೊತೆಗೆ ಮಾತಾಡ್ಬೇಕಿದೆ. ಅಂಡ್ ಪ್ರಮೋಷನ್ ಕೂಡ ಅಪ್ಲೈನ್ಸ್ ಬಗ್ಗೆ ಗೆಸ್ಟ್ ಹತ್ರ ಪ್ರಮೋಷನ್ ಆಗ್ಬೇಕು. ಮ್ಯಾಕ್ಸಿಮಮ್ ಕೇಸಸ್ ಅಲ್ಲಿ ಏನಾಗುತ್ತೆ, ಅಪ್ಲೈನ್ಸ್ ಬಗ್ಗೆ ಡೌನ್ಲೈನ್ ಪ್ರಮೋಷನ್ ಆಗ್ಬೇಕಾಗಿರೋದು ಅಥವಾ ಅಪ್ಲೈನ್ಸ್ ಬಗ್ಗೆ ಗೆಸ್ಟಿಗೆ ಪ್ರಮೋಷನ್ ಆಗ್ಬೇಕಾಗಿರೋದು ಮಿಸ್ ಆಗಿ ಏನಾಗುತ್ತೆ, ಗೆಸ್ಟ್ ಬಗ್ಗೆ ಅಪ್ಲೈನಿಗೆ ಪ್ರಮೋಷನ್ ಆಗುತ್ತೆ. ಯಾವ ರೀತಿ? ಸರ್ ನಮ್ಮ ಫ್ರೆಂಡ್ ಸರ್, ಸೂಪರ್ ಸರ್, ಬಿಕಾಸ್ ಅವರು ಸಖತ್ ಸರ್, ಲೈಕ್ ಅವರೆಲ್ಲ ಹಿಂಗೆಲ್ಲ ಮಾಡಿದ್ದಾರೆ, ಈ ತರ ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ, ಆ ತರ ಎಲ್ಲ ಬಿಸ್ನೆಸ್ ಸ್ಕಿಲ್ಸ್ ಇದೆ, ಈ ತರ ಎಲ್ಲ ತುಂಬಾ ಕಾನ್ಫಿಡೆಂಟ್ ಇದ್ದಾರೆ ಸರ್, ಡೆಫಿನೆಟ್ಲಿ ಲಾಗಿನ್ ಆಗ್ತಾರೆ ಸರ್, 100% ಲಾಗಿನ್ ಆಗ್ತಾರೆ ಸರ್. ಇವಾಗ ಅಪ್ಲೈನ್ಸ್ ಮೈಂಡ್ ಅಲ್ಲಿ ಏನ್ ನೋಡುತ್ತೆ, ಓಕೆ ಇವ್ರಿಗೆ ಜಾಸ್ತಿ ಏನೋ ಇನ್ಫಾರ್ಮೇಶನ್ ರೀಚ್ ಮಾಡಿಸೋದು ಬೇಕಾಗಿಲ್ಲ. ಓಕೆನಾ? ಸೊ ಆಲ್ರೆಡಿ ಗೊತ್ತಿದೆ ಜಾಸ್ತಿ ಇನ್ಫಾರ್ಮೇಶನ್ ರೀಚ್ ಮಾಡಿಸೋದು ಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು ಅವ್ರು ಜಸ್ಟ್ ಇನ್ಫಾರ್ಮೇಶನ್ ರೀಚ್ ಮಾಡಿಸ್ತಾರೆ. ಅದರಿಂದ ಪ್ರಾಬ್ಲಮ್ ಯಾರಿಗಾಯ್ತು? ಆಬ್ವಿಯಸ್ಲಿ ಅಪ್ಲೈನ್ ನೋಡಿ, ಅಪ್ಲೈನ್ ಜೊತೆ ಮಾತಾಡಕ್ಕೆ ನಾನು ಹೇಳ್ತಾ ಇಲ್ಲ ಇದನ್ನ, ಪ್ರೆಸೆಂಟೇಷನ್ ಬಿಫೋರ್ ಹೇಳ್ತಾ ಇದ್ದೀನಿ. ಬಿಫೋರ್ ಪ್ರೆಸೆಂಟೇಷನ್ ಅಪ್ಲೈನ್ಸ್ ಬಗ್ಗೆ ಪ್ರಮೋಷನ್ ಮಾಡಿ. ನೀವು ಅಪ್ಲೈನ್ಸ್ ಬಗ್ಗೆ ಪ್ರಮೋಷನ್ ಮಾಡದೇ ಇರೋದಕ್ಕೆ ರೀಸನ್ ಏನು, ಮಾಡದೇ ಇರೋದಕ್ಕೋಸ್ಕರನೇ ಪ್ರೆಸೆಂಟೇಷನ್ ಸಕ್ಸಸ್ಫುಲ್ ಆಗಲ್ಲ. ಅಂಡ್ ಇನ್ನೊಂದು ಥಿಂಗ್ ಏನಂತಂದ್ರೆ, ಡೋಂಟ್ ಟೇಕ್ ಮಿ ಆಸ್ ಅ ರಾಂಗ್. ಓಕೆನಾ? ಮೋಸ್ಟ್ ಆಫ್ ದ ಪೀಪಲ್ಸ್ಗೆ ಈಗೋ ಹರ್ಟ್ ಆಗುತ್ತೆ ಅಪ್ಲೈನ್ಸ್ ಬಗ್ಗೆ ಪ್ರಮೋಷನ್ ಮಾಡೋದಕ್ಕೆ. ಐ ಡೋಂಟ್ ನೋ ವಾಟ್ ವಿಲ್ ಹ್ಯಾಪನ್ಸ್. ಅಪ್ಲೈನ್ಸ್ ಬಗ್ಗೆ ಪ್ರಮೋಷನ್ ಮಾಡೋದಕ್ಕೆ, ಅಪ್ಲೈನ್ಸ್ ಬಗ್ಗೆ ಗೆಸ್ಟ್ಗೆ ನೀವು ಎಕ್ಸ್ಪ್ಲೇನ್ ಮಾಡೋದಕ್ಕೆ, ಓಕೆನಾ, ಮಾಡೋದಕ್ಕೆ ಲೈಕ್ ಏನಕ್ಕೆ ಈಗೋ ಹರ್ಟ್ ಆಗಬೇಕು? ಬಿಕಾಸ್ ಅಪ್ಲೈನ್ಸ್ ಆರ್ ದೇರ್ ಟು ಹೆಲ್ಪ್ ಯು. ಓಕೆನಾ? ಸೊ ಐ ಕ್ಯಾನ್ ನೋಡಿ, ಸೊ ನೂರ್ ಮೊಹಮ್ಮದ್ ಸರ್ನ ನಾವು ಎಷ್ಟು ಪ್ರಮೋಷನ್ ಮಾಡ್ತೀವಿ ಅಷ್ಟು ನಮಗೆ ಬೆನಿಫಿಟ್ಸ್ ಆಗ್ತಾ ಇರೋದು. ನೋಡಿ, PPT ಅಂದ್ರೆ ಪ್ರೆಸೆಂಟೇಷನ್, PPT ಅಂದ್ರೆ ಪ್ರೆಸೆಂಟೇಷನ್. ಓಕೆನಾ? ಸೊ ಅಷ್ಟು ಬಿಟ್ರೆ ಮತ್ತೇನೇನಿಲ್ಲ. ಕ್ಲಿಯರ್? ಅಂಡ್ ನೆಕ್ಸ್ಟ್ ಒಂದು ಬರುತ್ತೆ, ಬಿಫೋರ್ ಪ್ರೆಸೆಂಟೇಷನ್ ಪ್ಲೇಸ್ ಫಿಕ್ಸ್ ಮಾಡ್ಬೇಕಾಗತ್ತೆ. ನೋಡಿ, ಸೊ ಡ್ಯೂ ಟು ಕರೋನಾ ಎಫೆಕ್ಟ್ ಇಂದ ನಾವು ಹೊರಗಡೆ ಎಲ್ಲೂ ಕೂಡ PPTs ಮಾಡಕ್ ಆಗ್ತಿಲ್ಲ. ಓಕೆನಾ? ಸೊ ನಿಮ್ಮ ಏರಿಯಾದಲ್ಲಿ ನೀವು PPTs ಅನ್ನ ಕ್ಯಾರಿ ಮಾಡಬಹುದಲ್ಲ? ಮೇ ಬಿ ಅನ್ಕೊಳ್ಳೋಣ, ಲೈಕ್ ಯು ಆರ್ ಇನ್ ಧಾರವಾಡ. ಸೊ ಧಾರವಾಡದಲ್ಲಿ ನೀವು PPT ಅರೇಂಜ್ ಮಾಡಬಹುದು. ಓಕೆನಾ? ಮೇ ಬಿ ಒಂದು ಏರಿಯಾದಿಂದ ಇನ್ನೊಂದು ಏರಿಯಾಗೆ ಹೋಗೋದಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ. ಮೇ ಬಿ ಮಾರ್ನಿಂಗ್ ಟೈಮಲ್ಲಿ ಇವ್ರು ನೋಡಿ, ಸೊ ಬೆಸ್ಟ್ ಕೆಲಸ ಹೇಳ್ತೀನಿ ನೋಡಿ, ಮಾರ್ನಿಂಗ್ 6 to 10 o'clock ವರೆಗೂ ಫ್ರೀ ಇದೆ. ಓಕೆನಾ? ಅಪ್ ಟು 1 week or 2 week ಲಾಕ್ಡೌನ್ ಆದ್ರೂ ಕೂಡ ಫ್ರೀ ಇದೆ. ದಟ್ಸ್ ದ ರೀಸನ್ ಯು ಹ್ಯಾವ್ ಟು ಟೇಕ್ ಅ ರೈಟ್ ಡಿಸಿಷನ್ ಅಟ್ ಅವರ್ ಮಾರ್ನಿಂಗ್ ಟೈಮ್. ಮಾರ್ನಿಂಗ್ ಟೈಮಲ್ಲಿ ಏನು ಮಾಡಿ, ಫಿಕ್ಸ್ ಮಾಡ್ಕೊಳ್ಳಿ, ಮೀಟ್ ಆಗಿ PPT ಮಾಡಿ. ಆರೆಲ್ಸ್ ಆಗಲ್ವಾ? ಪ್ರಾಬ್ಲಮ್ ಇಲ್ಲ. ಇವಾಗ ಡಿಜಿಟಲಿ ರನ್ ಆಗ್ತಾ ಇರೋದ್ರಿಂದ ಪ್ರೆಸೆಂಟೇಷನ್ಸು ಯಾವ ಗೆಸ್ಟಿಗೆ ನೀವು ಇನ್ವಿಟೇಷನ್ ಮಾಡಿರ್ತಾರೋ ಅವರು ಒಂದು ಬೆಸ್ಟ್ ಪ್ಲೇಸಲ್ಲಿ ಕೂತ್ಕೊಳ್ಳೋಕೆ ಹೇಳಿ. ಅಂದರೆ ಅವರಿಗೆ ಯಾವುದೇ ಡಿಸ್ಟರ್ಬೆನ್ಸ್ ಇರಬಾರ್ದು. ಕಾಲ್ ಬಂದ್ಬಿಟ್ಟು ಕಾನ್ಫರೆನ್ಸ್ ಅಲ್ಲಿ ನಡೆಯುತ್ತೆ, ಆಲ್ವೇಸ್ ಝೂಮ್ ಮೀಟಿಂಗ್ ಅಲ್ಲೂ ನಡೆಯುತ್ತೆ. ಸೊ ಅಲ್ಲಿ ಡಿಸ್ಕಷನ್ ಆಗುತ್ತೆ. ದಟ್ಸ್ ವೈ ರೀಸನ್. ಸೊ ಮಿಸ್ ಮಾಡ್ಕೊಳಕ್ ಹೋಗ್ಬೇಡ. ದಿಸ್ half an hour ಕ್ಯಾನ್ ಹೆಲ್ಪ್ ಯು ಟು ಗ್ರೋ. ಹೆಲ್ಪ್ ಮಾಡುತ್ತೆ ಗ್ರೋ ಆಗೋದಕ್ಕೆ. ದಟ್ಸ್ ವೈ ರೀಸನ್
ಒಂದು ಬೆಸ್ಟ್ ಪ್ಲೇಸ್ ಅಲ್ಲಿ ಕೂತ್ಕೋ, ಸಿಟ್ ಇನ್ ಅ ಬೆಸ್ಟ್ ಪ್ಲೇಸ್. ನೀವು ಕೂಡ ಒಂದು ಬೆಸ್ಟ್ ಪ್ಲೇಸ್ ಅಲ್ಲಿ ಕೂತ್ಕೊಳ್ಳಿ ಅಪ್ಲೈನ್ಸ್ ಪ್ರೆಸೆಂಟೇಷನ್ ಮಾಡ್ತಿರ್ಬೇಕಾದ್ರೆ. ಅಂಡ್ ಯಾವ ಗೆಸ್ಟ್ ಇದ್ದಾರೆ ಸೊ ಗೆಸ್ಟ್ಗೂ ಕೂಡ ಒಂದು ಬೆಸ್ಟ್ ಪ್ಲೇಸ್ ಅಲ್ಲಿ ಕೂತ್ಕೊಳ್ಳೋಕೆ ಹೇಳಿ. ಸಮ್ ಪೀಪಲ್ಸ್ ಹೆಂಗ್ ಮಾಡ್ತಾರೆ ಅಂದ್ರೆ ಸೊ ಬೈಕ್ ಮೇಲೆ ಇರ್ತಾರೆ, ಪ್ರೆಸೆಂಟೇಷನ್ ಆನ್ ಮಾಡಿರ್ತಾರೆ, ಇವನ್ ದೋ ಅವರ್ ಅಸೋಸಿಯೇಟ್ಸ್ ಆಲ್ಸೋ. ಡೋಂಟ್ ಡೂ ಲೈಕ್ ದಟ್. ಇದರಿಂದ ನಿಮ್ಮ ಪ್ರೆಸೆಂಟೇಷನ್ ವೇಸ್ಟ್ ಆಗಬಾರ್ದು ಅನ್ನೋದು. ಸೊ ಒಂದ್ಸರಿ ಗೆಸ್ಟ್ ಲಿಸ್ಟ್ ಖಾಲಿ ಆಯಿತು ಅಂತಂದ್ರೆ ಇಟ್ ಈಸ್ ವೆರಿ ಟಫ್ ಟು ರೀಕಲೆಕ್ಟ್. ಅಗೇನ್ ಕಲೆಕ್ಟ್ ಮಾಡ್ಕೊಳ್ಳೋದು ಬಹಳ ಟಫ್ ಆಗುತ್ತೆ. ದಟ್ಸ್ ದ ರೀಸನ್ ಆ ರೀತಿ ಮಾಡ್ಕೊಳ್ಳೋದಕ್ಕಿಂತ ಬೆಸ್ಟ್ ಏನಿದೆ, ರೈಟ್ ಪ್ಲೇಸ್ ಅಟ್ ಅ ರೈಟ್ ಟೈಮ್ ಪ್ರೊವೈಡ್ ಮಾಡೋದು ಬಹಳ ಬೆಸ್ಟ್ ಇದೆ. ಬಿಫೋರ್ ಪ್ರೆಸೆಂಟೇಷನ್ ಇಷ್ಟು ಪಾಯಿಂಟ್ಸ್ಗಳಾದ್ರೆ ಆಫ್ಟರ್ ಪ್ರೆಸೆಂಟೇಷನ್ ಏನು ಮಾಡಬೇಕಿದೆ? ಆಫ್ಟರ್ ಪ್ರೆಸೆಂಟೇಷನ್ ವಿ ಹ್ಯಾವ್ ಟು ಟೇಕ್ ಅ ಇಮಿಡಿಯೇಟ್ ಕಾಲ್. ಪ್ರೆಸೆಂಟೇಷನ್ ಆಗ್ತಿದ್ರೆ ಸೊ ಮೋಸ್ಟ್ ಆಫ್ ದ ಪೀಪಲ್ಸ್ ಪ್ರೆಸೆಂಟೇಷನ್ ಆದ್ಮೇಲೆ ಗೆಸ್ಟ್ ನಮ್ಮ ಅಸೋಸಿಯೇಟ್ಗೆ ಕನ್ವಿನ್ಸ್ ಮಾಡ್ತಾರೆ, ಇದೆಲ್ಲ ಆಗಲ್ಲ ಗುರು, ನಾನು ನೋಡ್ಬಿಟ್ಟಿದ್ದೀನಿ, ಇದೆಲ್ಲ ಆಗಲ್ಲ, ನಡೆಯಲ್ಲ. ಮೋಸ್ಟ್ ಕೇಸಸ್ ಅಲ್ಲಿ ನಿಮ್ಗೂ ಆಗಿದೆ ಅಲ್ವಾ? ನೀವು PPT ಮಾಡ್ಸಿರ್ತಾರ, ಬಟ್ ನಿಮ್ಗೆ ಸಜೆಸ್ಟ್ ಮಾಡ್ತಾರೆ, ನಿಮ್ಗೆ ಮೋಟಿವೇಟ್ ಮಾಡ್ತಾರೆ, ಓಕೆನಾ, ನಿಮ್ಗೆ ನೆಗೆಟಿವಿಟಿನ ಬಿಲ್ಡ್ ಮಾಡ್ತಾರೆ, ಆರ್ ಎಲ್ಸ್ ನಿಮ್ಗೆ ಕನ್ವಿನ್ಸ್ ಮಾಡ್ತಾರೆ ಅವರು, ಓಕೆನಾ. ದಟ್ಸ್ ದ ರೀಸನ್ ಇಮಿಡಿಯೇಟ್ ಆಗಿ ನೀವು ಯಾರಿಗೆ ಕಾಲ್ ತಗೋಬೇಕಿದೆ, ಅಪ್ಲೈನ್ಸಿಗೆ ಕಾಲ್ ತಗೋಬೇಕಿದೆ, ಓಕೆನಾ. ಸೊ ಇಮಿಡಿಯೇಟ್ ಫಾಲೋಅಪ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ದಟ್ಸ್ ದ ರೀಸನ್. ಸೊ ಮೋಸ್ಟ್ ಆಫ್ ದ ಕೇಸಸ್ ಅಲ್ಲಿ ಗೆಸ್ಟಿಗೆ PPT ಆದ್ಮೇಲೆ ನಮ್ಮ ಅಸೋಸಿಯೇಟ್ ಕಾಲ್ ಪಿಕ್ ಮಾಡಲ್ಲ. ರೀಸನ್ ಏನು? ಗೆಸ್ಟೇ ನಮ್ಮ ಅಸೋಸಿಯೇಟಿಗೆ ಕನ್ವಿನ್ಸ್ ಮಾಡ್ಬಿಟ್ಟಿರ್ತಾರೆ, ಓಕೆನಾ. ದಟ್ಸ್ ದ ರೀಸನ್. ಆ ರೀತಿ ಮಾಡ್ಕೊಳ್ಳೋದಕ್ಕಿಂತ ಸೊ ಇಮಿಡಿಯೇಟ್ ಕಾಲ್ ತಗೊಳ್ಳಿ, ಲರ್ನ್ ಹೌ ಟು ಟೇಕ್ ಅ ಬೇಸಿಕ್ ಫಾಲೋಅಪ್. ನೋಡಿ, ಸೊ ಗೆಸ್ಟ್ ನಿಮ್ ಕಡೆಯಿಂದ ಅವರು PPT ತಗೊಂತಾ ಇದ್ರೆ ನೀವು ಬೇಸಿಕ್ ಫಾಲೋಅಪ್ನ ಕಲಿಬೇಕಿದೆ, ಓಕೆನಾ. ಬೇಸಿಕ್ ಫಾಲೋಅಪ್ ಅಲ್ಲಿ 5 ಕ್ವಶನ್ಸ್ ಬರುತ್ತೆ. ಸೊ ನಿಮ್ಮ ಬಿಸ್ನೆಸ್ ಯಾವ ರೀತಿ ಕಂಪ್ಲೀಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಯ್ತಾ ಅಥವಾ ಆಗ್ಲಿಲ್ವಾ, ಅಂಡ್ ನಿಮ್ಗೆ ಯಾವ್ದು ಬೆನಿಫಿಟ್ಸ್ ಅನಿಸ್ತು, ಈ ಒಂದು ಕಾನ್ಸೆಪ್ಟ್ ಅಲ್ಲಿ ಯಾವ್ದು ತುಂಬಾ ಬೆನಿಫಿಟ್ ಅನಿಸ್ತು, ಯಾವ ರೀತಿ ಫ್ಯೂಚರ್ ಇದೆ ಅಂಡ್ ನಿಮ್ಗೇನ್ ಪ್ರಾಫಿಟ್ ಇದೆ, ಯಾವ ರೀತಿ ಇದಕ್ಕೆ ನಿಮ್ಗೆ ಯೂಸಸ್ ಆಗುತ್ತೆ, ನಿಮ್ಮ ಫ್ಯಾಮಿಲಿಗೆ ಏನ್ ಸೆಕ್ಯೂರಿಟಿ ಆಗುತ್ತೆ, ಇವನ್ ದೋ ವಿ ಹ್ಯಾವ್ ಅ ನಾಮಿನಿ ಸಿಸ್ಟಮ್. ಸೆಕೆಂಡ್ ಕ್ವಶನ್. ಥರ್ಡ್ ಕ್ವಶನ್, ಯಾವ ಪ್ಯಾಕೇಜ್ ತುಂಬಾ ಬೆಸ್ಟ್ ಅನಿಸ್ತು, ಓಕೆನಾ. ಅಂಡ್ ಫೋರ್ತ್ ಕ್ವಶನ್, ಯಾವ ಇನ್ಕಮ್ ತುಂಬಾ ಬೆಸ್ಟ್ ಅನಿಸ್ತು, ಯಾವ ಇನ್ಕಮ್ ನಿಮ್ ಫ್ಯೂಚರ್ ಅಲ್ಲಿ ಸೆಕ್ಯೂರ್ ಮಾಡುತ್ತೆ, ಓಕೆನಾ. ಇದ್ರ ಬಗ್ಗೆ ಡಿಸ್ಕಷನ್ ಮಾಡಬೇಕಿದೆ. ನಿಮ್ಮ ಅಪ್ಲೈನ್ಸ್ ಜೊತೆಗೆ ಅದನ್ನ ಮಾತಾಡ್ಕೊಳ್ಳಿ ಅಂಡ್ ಡೆಫಿನೆಟ್ಲಿ, ಓಕೆನಾ, ದೇ ಕ್ಯಾನ್ ಹೆಲ್ಪ್ ಯು. ಬೇಸಿಕ್ ಫಾಲೋಅಪ್ ನ ಹೇಳ್ಕೊಡ್ತಾರೆ. ಅಂಡ್ ಇವೊಂದು ಆಫ್ಟರ್ ಪ್ರೆಸೆಂಟೇಷನ್ ಮ್ಯಾಕ್ಸಿಮಮ್ ಏನಾಗುತ್ತೆ, ಅಮೌಂಟ್ ಕೇಳಲ್ಲ. ತುಂಬಾ ಜನ ಅಮೌಂಟ್ ಕೇಳಲ್ಲ ಅಂದ್ರೆ ಸೊ ಯಾವಾಗ ಲಾಗಿನ್ ಆಗ್ತೀಯಾ, ಸೊ ಅಮೌಂಟ್ ಇದೆನಾ ನಿನ್ನ ಹತ್ರ, ಎಷ್ಟಿದೆ, ಸೊ ಈಗ ಹಾಫ್ ಪೇಮೆಂಟ್ ಮಾಡ್ಕೊಂಡು ಲಾಗಿನ್ ಆಗು, ಈ ರೀತಿ ಕೇಳಲ್ಲ. ದಟ್ಸ್ ದ ರೀಸನ್ ಪ್ರೆಸೆಂಟೇಷನ್ ಫೇಲ್ ಆಗುತ್ತೆ. ಇವೊಂದು ಪ್ರೆಸೆಂಟೇಷನ್ ಆದ್ರೂ ಕೂಡ ಮೋಸ್ಟ್ ಆಫ್ ದ ಕೇಸಸ್ ಅಲ್ಲಿ ಏನಕ್ಕೆ ಪೀಪಲ್ಸ್ಗಳು ಫೇಲ್ ಆಗ್ತಾರೆ ಅಂದ್ರೆ ದಿಸ್ ಇಸ್ ವಾಟ್ ದ ರೀಸನ್. ಅಮೌಂಟ್ ಕೇಳಕ್ ಹೆಸಿಟೇಷನ್ ಫೀಲ್ ಮಾಡ್ಕೋತೀರಾ. ವೈ? ಬಿಕಾಸ್ ನೋಡಿ, ನೀವು ಕೂಡ ಅಮೌಂಟ್ ಕೊಟ್ಟಿಲ್ವಾ, ಅಂದ್ರೆ ಲೈಕ್ ಲಾಗಿನ್ ಆಗೋದಕ್ಕೆ ಸೊ ಪರ್ಚೇಸಿಂಗ್ ಮಾಡಿಲ್ವಾ, ಪರ್ಚೇಸಿಂಗ್ ಮಾಡಕ್ಕೆ ಯಾವ್ದು ಅಮೌಂಟ್ ಕೊಟ್ಟಿಲ್ವಾ, ನೀವು ಕೊಟ್ಟಿದ್ದೀರಾ. ಅಂತ ಸಿಚುವೇಶನ್ ಅಲ್ಲಿ ಸೊ ನಿಮ್ಮ ಅಪ್ಲೈನ್ಸ್ ನಿಮ್ಗೆ ಹೆಂಗೆ ಅಮೌಂಟ್ ಬಗ್ಗೆ ಮಾತಾಡಿದ್ರು, ಸೊ ನೀವು ಕೂಡ ನಿಮ್ ಗೆಸ್ಟ್ ಜೊತೆಗೆ ಅಮೌಂಟ್ ಬಗ್ಗೆ ಮಾತಾಡ್ಬೇಕಿದೆ. ಯು ಹ್ಯಾವ್ ಟು ಡಿಸ್ಕಸ್ ಅಬೌಟ್ ಮನಿ. ಬಿಕಾಸ್ ದುಡ್ಡು ಬಗ್ಗೆ ಡಿಸ್ಕಷನ್ ಮಾಡಿಲ್ಲ ಅಂತಂದ್ರೆ ಸೊ ಕ್ಲೋಸಿಂಗ್ ಯಾವಾಗ ಮಾಡ್ಕೋತೀರಾ, ಹೌ ಇಟ್ ವಿಲ್ ಸಕ್ಸಸ್, ಆಮ್ ಐ ರೈಟ್? ಸೊ ಇಮಿಡಿಯೇಟ್ ಕಾಲ್ ತಗೊಳ್ಳಿ, ಓಕೆನಾ. ಸೊ ಅಂದ್ರೆ ಪ್ರೆಸೆಂಟೇಷನ್ ಮುಗಿತಿದ್ದಂಗೆ ನೀವು ಇಮಿಡಿಯೇಟ್ ಕಾಲ್ ತಗೊಂಡು ಬೇಸಿಕ್ ಫಾಲೋಅಪ್ ನ ನೀವು ಕ್ಯಾರಿ ಮಾಡಬೇಕಿದೆ. ದೇನಲ್ಲಿ ಸೊ ಏನಕ್ಕೆ ನಾನು ಇದನ್ನ ಬಹಳ ಫೋಕಸ್ಡ್ ಆಗಿ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ ಪರ್ಸನಲ್ ಅಶ್ಯೂರೆನ್ಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಪರ್ಸನಲಿ, ಓಕೆನಾ, ಯಾವ ಪರ್ಸನ್ ನನಗೆ ಒಂದು ಅಪರ್ಚುನಿಟಿ ಕೊಟ್ಟಿದ್ದಾನೆ ಆ ಪರ್ಸನ್ ಏನ್ ಗೊತ್ತಿದೆ ಅಂತ ತುಂಬಾ ಜನ ಕ್ರಾಸ್ ಚೆಕ್ ಮಾಡ್ತಾರೆ. ಯಾಕಂದ್ರೆ ಸೊ ಈಗ ಇರ್ತಕ್ಕಂಥ ಒಂದು ಸಿಚುವೇಶನ್ ಹೆಂಗಿದೆ ಅಂದ್ರೆ ಪ್ರತಿಯೊಬ್ಬ ಪರ್ಸನ್ ಟಾಪ್ ಟು ಬಾಟಮ್ ಅಳಿತಾರೆ ಎಲ್ಲರೂ. ದಟ್ಸ್ ದ ರೀಸನ್ ಇಮಿಡಿಯೇಟ್ ಕಾಲ್ ನೀವು ತಗೋಬೇಕಿದೆ. ಇಟ್ ಕ್ಯಾನ್ ಹೆಲ್ಪ್ ಯು, ಓಕೆನಾ. ಅಂಡ್ ಬೇಸಿಕ್ ಫಾಲೋಅಪ್ ನ ನೀವು ಮಾಡಬೇಕಿದೆ. ನೆಕ್ಸ್ಟ್ ಬರುತ್ತೆ, ನೆಕ್ಸ್ಟ್ ಪಾಯಿಂಟ್, ಬಿ ಅಲರ್ಟ್ ಆಗಿರಿ. ಬಿಕಾಸ್ ಏನಾಗುತ್ತೆ, ಗಿವ್ ದ ಪರ್ಸನಲ್ ಅಶ್ಯೂರೆನ್ಸ್ ಟು ದ ಗೆಸ್ಟ್. ನಾನು ಹೇಳಿದ್ನ, ಸೊ ಏನಕ್ಕೆ ಅಲರ್ಟ್ ಆಗಿರ್ಬೇಕಂದ್ರೆ ನಿಮ್ಗೆ ಎಷ್ಟು ಇನ್ಕಮ್ ಬಂದಿದೆ ಅಂತ ಕೇಳ್ತಾರ ಅವರು ಫಸ್ಟ್ ಟೈಮ್. ನಿಮ್ಗೆ ಎಷ್ಟು ಇನ್ಕಮ್ ಬಂದಿದೆ, ನಿಮ್ಗೇನು ಎಕ್ಸ್ಪೀರಿಯನ್ಸ್ ಆಗಿದೆ. ಬಿಕಾಸ್ ಯಾವುದೇ ಪರ್ಸನ್ ಲಾಗಿನ್ ಆಗ್ಬೇಕಾದ್ರೆ ನಮ್ಮ ಫ್ರೆಂಡಿಗೆ ಏನ್ ಬೆನಿಫಿಟ್ ಆಗಿದೆ, ಅದ್ರ ಜೊತೆಗೆ ಅವನಿಗೆ ಏನ್ ಸ್ಕಿಲ್ ಇದೆ. ಅಂಡ್ ಪೀಪಲ್ ನ ಜಾಯ್ನ್ ಆಗ್ತಾರೆ, ಡೈರೆಕ್ಟ್ ಆಗಿ ಕಂಪ್ನಿನ ಜಾಯ್ನ್ ಆಗಲ್ಲ. ಕಂಡ್ ಯುವರ್ ಇನ್ಫಾರ್ಮೇಶನ್ ಮ್ಯಾಮ್ ಆರ್ ಸರ್, ಬಿ ಅಲರ್ಟ್. ಬಿಕಾಸ್ ಪರ್ಸನ್ ನಲ್ಲಿ ಜಾಯ್ನ್ ಆಗೋದು ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ, ಓಕೆನಾ. ಸೊ ಯಾರೇ ಒಬ್ಬ ಪರ್ಸನ್ ನಿಮ್ಮ ಜಾಯ್ನ್ ಆಗ್ಬೇಕಾದ್ರೆ ನಿಮ್ಮನ್ನ ನಂಬಿ ಜಾಯ್ನ್ ಆಗ್ತಾರೆ. ಬಿಸ್ನೆಸ್ ಬಗ್ಗೆ, ಪ್ರಾಡಕ್ಟ್ಸ್ ಬಗ್ಗೆ, ಓಕೆನಾ, ನೆಕ್ಸ್ಟ್ ಕಂಪನಿ ಬಗ್ಗೆ ಅವ್ರಿಗೆ ಯಾವುದೇ ರೀತಿ ಅಷ್ಟೊಂದು ಕಾನ್ಫಿಡೆನ್ಸ್ ಇರಲ್ಲ, ಓಕೆನಾ. ದಟ್ಸ್ ದ ರಿಸಲ್ಟ್ಸ್. ನಿಮ್ಮ ಪರ್ಸನಲ್ ಅಶ್ಯೂರೆನ್ಸ್ ತುಂಬಾ ಇಂಪಾರ್ಟೆಂಟ್ ಇದೆ. ಪರ್ಸನಲ್ ಅಶ್ಯೂರೆನ್ಸ್ ಅಂದ್ರೆ ಏನು, ನಿಮ್ಗೇನ್ ಬೆನಿಫಿಟ್ ಆಗಿದೆ, ನಿಮ್ಗೇನ್ ಯೂಸಸ್ ಆಗಿದೆ, ನಿಮ್ಗೇನ್ ಪ್ರಾಫಿಟ್ ಸಿಕ್ಕಿದೆ,
ನಿಮ್ಗೇನ್ ಕಾನ್ಫಿಡೆನ್ಸ್ ಲೆವೆಲ್ ಬಿಲ್ಡ್ ಆಗಿದೆ, ನಿಮ್ಗೇನ್ ಸ್ಕಿಲ್ಸ್ ಗಳು ಸಿಗ್ತಿದೆ, ನಿಮ್ಗೆ ಎಷ್ಟು ಕಾನ್ಫಿಡೆನ್ಸ್ ಇದೆ, ಸೊ ಈ ಬಿಸ್ನೆಸ್ ಬಗ್ಗೆ ನೀವೇನ್ ತಿಳ್ಕೊಂಡಿದ್ದೀರಾ, ಇದನ್ನ ಅವ್ರಿಗೆ ರೀಚ್ ಮಾಡಿಸ್ತಕ್ಕಂಥದ್ದು. ನೀವು ಅವ್ರಿಗೆ ಇದನ್ನೆಲ್ಲ ರೀಚ್ ಮಾಡಿಸಿದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಮೈಟ್ ಗೆಟ್ ಅ ಬೆಸ್ಟ್ ರಿಸಲ್ಟ್ಸ್. ಇದಕ್ಕೆ ಮಾಡ್ಬೇಕಿದೆ. ನೆಕ್ಸ್ಟ್ ಬರುತ್ತೆ ಕನ್ವಿಕ್ಷನ್. ಸೊ ತುಂಬಾ ಜನ ಕನ್ವಿಕ್ಷನ್ಸ್ ಅನ್ನ ಇಟ್ಕೊಳ್ಳಲ್ಲ. ಟಾಕ್ ಅಬೌಟ್ ದ ಕರೆಂಟ್ ಸಿಚುವೇಶನ್ ಇನ್ ಔಟ್ಸೈಡ್ ಅಲ್ಲಿ ಏನ್ ನಡೀತಾ ಇದೆ. ಈ ಒಂದು ಎಷ್ಟೋ ಕೇಸಸ್ ಅಲ್ಲಿ ಸೊ ಎಕ್ಸಾಮ್ಸ್ಗಳು ಪೋಸ್ಟ್ಪೋನ್ ಆಯ್ತು. ಅಂಡ್ ಎಕ್ಸಾಮ್ಸ್ ಅಲ್ಲಿ ಪೋಸ್ಟ್ಪೋನ್ ಆದ್ಮೇಲೆ ಇವಾಗ ನೆಕ್ಸ್ಟ್ ಸೆಮ್ ಅದು ಕ್ಲಾಸಸ್ ನಾಳೆಯಿಂದ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಈ ಒಂದು ಎಕ್ಸಾಮ್ಸೇ ಆಗಿಲ್ಲ, ನಾಳೆಯಿಂದ ಕ್ಲಾಸಸ್ ಸ್ಟಾರ್ಟ್ ಆಗ್ತದೆ. ಸೊ ಮೋಸ್ಟ್ ಆಫ್ ದ ಪೀಪಲ್ಸ್ ಡಿಗ್ರಿ ಸ್ಟೂಡೆಂಟ್ಸ್ ಇದ್ದು, ಲೆಟ್ಸ್ ಇಮ್ಯಾಜಿನ್ ಎಕ್ಸಾಮ್ಸೇ ಇಲ್ಲ, ಪ್ರೀವಿಯಸ್ ಡಿಗ್ರಿದು ಪ್ರೀವಿಯಸ್ ಸೆಮ್ದು ಎಕ್ಸಾಮ್ಸ್ ಇಲ್ಲ, ಅಗೇನ್ ಕ್ಲಾಸಸ್ ಸ್ಟಾರ್ಟ್ ಆಗಿದ್ದಾವೆ. ಓಕೆನಾ. ಔಟ್ಸೈಡ್ ಸಿಚುವೇಶನ್ ಏನ್ ನಡೀತಾ ಇದೆ, ಸೊ ಅದು ಕರೆಂಟ್ ಸಿಚುವೇಶನ್ ಬಗ್ಗೆ ಮಾತಾಡಿ ಕನ್ವಿನ್ಸ್ ಮಾಡಬೇಕಿದೆ. ನೋಡಿ, ಕ್ಲೋಸಿಂಗ್ ಆಗೋದು ಆಫ್ಟರ್ ಪ್ರೆಸೆಂಟೇಶನ್, ಐದರ್ ಯು ಹ್ಯಾವ್ ಟು ಕನ್ವಿನ್ಸ್ ಆರ್ ಕನ್ಫ್ಯೂಸ್. ಒಂದು ಕನ್ಫ್ಯೂಸ್ ಮಾಡ್ಬೇಕಲ್ಲ ಕನ್ವಿನ್ಸ್ ಮಾಡಬೇಕು. ಓಕೆನಾ. ಕನ್ಫ್ಯೂಷನ್ ಇಸ್ ಅ ಮೋಸ್ಟ್ ಬೆಸ್ಟ್ ಸ್ಕಿಲ್ ಇದೆ. ಅದನ್ನ ಕಲ್ತಿರೋರು ತುಂಬಾ ಚೆನ್ನಾಗಿ ಬಿಸ್ನೆಸ್ ನ ಮಾಡ್ತಿದ್ದಾರೆ. ಓಕೆನಾ. ಸೊ ಇದ್ರ ಬಗ್ಗೆ ನಾನು ಹೇಳ್ಬೇಕು ಅಂತಂದ್ರೆ ರಿಷಿಕೇಶ್ ಸರ್ ಇಸ್ ಅ ಬೆಸ್ಟ್ ಪರ್ಸನ್ ಟು ಕನ್ಫ್ಯೂಸ್ ಮಾಡಿ ಲಾಗಿನ್ ಮಾಡಿಸ್ತಾ ಇದ್ರು. ಓಕೆನಾ. ಸೊ ವಿ ಆಲ್ಸೋ ಗಾಟ್ ದಟ್ ಇನ್ಫಾರ್ಮೇಶನ್. ಓಕೆನಾ. ರೀಸೆಂಟ್ಲಿ LDP ಪ್ರೋಗ್ರಾಮ್ ಅಲ್ಲಿ ಸಹ ಒಂದು ಬೆಸ್ಟ್ ಸ್ಕಿಲ್ ನಮಗೆ ರೀಚ್ ಆಯ್ತು. ಐ ಥ್ಯಾಂಕ್ ಗಾಡ್. ಸೊ ನಾವು ಕೂಡ LDP ನಲ್ಲಿ ಇದ್ವಿ. ನೆಕ್ಸ್ಟ್ ಪಾಯಿಂಟ್ ಬರುತ್ತೆ ಪಾಸಿಟಿವ್ ವರ್ಡ್ಸ್. ಕ್ರಿಯೇಟ್ ಅ ಪಾಸಿಟಿವ್ ವೈಬ್ ಇನ್ ಟಾಕ್. ಬಿಕಾಸ್ ನೋಡಿ, ಅಪೋಸಿಟ್ ಅಲ್ಲಿ ಇರ್ತಕ್ಕಂಥ ಪರ್ಸನ್, ನಿಮ್ಮ ಗೆಸ್ಟ್ ಏನೇ ಮಾತಾಡ್ಲಿ ಅವರು, ಬಟ್ ನೀವು ಅದನ್ನ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಿ. ಏನೇ ಮಾತಾಡ್ಲಿ, ಅವ್ರು ಆಗಲ್ಲ ಅಂತ ಹೇಳಿ, ಅಮೌಂಟ್ ಇಲ್ಲ ಅಂತ ಹೇಳಿ, ಏನಾದ್ರೂ ಹೇಳಿ, ಪೇರೆಂಟ್ಸ್ ಪ್ರಾಬ್ಲಮ್, ಮನಿ ಪ್ರಾಬ್ಲಮ್, ಎವ್ರಿಥಿಂಗ್. ಅಂಡ್ ಅವ್ರ ಕ್ವಶನ್ಸ್ ಅನ್ನ ಕೇಳ್ಬಹುದು. ಸೊ ಈಗಿರ್ತಕ್ಕಂಥ ಸಿಚುವೇಶನ್ ಅಲ್ಲಿ ಸೊ ಯಾರ ಹತ್ರ ದುಡ್ಡಿರಲ್ಲ, ಹೆಂಗ್ ಲಾಗಿನ್ ಆಗ್ತಾರೆ, ಯಾಕಾಗಲ್ಲ? ಸಾರಿ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ದುಡ್ಡಿಲ್ಲ ಅನ್ನೋದಕ್ಕೋಸ್ಕರ ನೀವು ಒಂದು ಅಪಾರ್ಚುನಿಟಿ ನಾನು ತಗೊಂಡಿರೋದು. ಓಕೆನಾ. ಅಂಡ್ ಅದ್ರ ಜೊತೆಗೆ ಎಷ್ಟೋ ಜನಕ್ಕೆ ಹೆಲ್ಪ್ ಮಾಡಬೇಕಿದೆ. ದಟ್ಸ್ ವೈ ರೀಸನ್ ಐ ಟುಕ್ ದಿಸ್ ಅಪಾರ್ಚುನಿಟಿ. ಈ ರೀತಿ ಪಾಸಿಟಿವ್ ವರ್ಡ್ಸ್ ನ ಯೂಸ್ ಮಾಡಿ. ನಾನು ಆಬ್ವಿಯಸ್ಲಿ ಅವಾಗಲೇ ಹೇಳಿದ್ನಲ್ಲ, ಪ್ರೆಸೆಂಟೇಶನ್ ಆದ್ಮೇಲೆ ನಮ್ಮ ಅಸೋಸಿಯೇಟ್ ಗೆಸ್ಟ್ ನ ಮಾತು ಕೇಳಕ್ ಸ್ಟಾರ್ಟ್ ಮಾಡ್ತಾರೆ. ಅಪ್ಲೈನ್ಸ್ ಮಾತೇ ಕೇಳೋದ್ ಬಿಟ್ಬಿಡ್ತಾರೆ. ಗೆಸ್ಟ್ ಮಾತು ಕೇಳಕ್ ಹೋಗ್ಬೇಡಿ, ಗೆಸ್ಟಿಗೆ ನೀವು ಹೇಳಬೇಕು. ಅಂಡ್ ಒನ್ ಥಿಂಗ್, ಸೊ ನಿಮ್ಗೆಲ್ಲರಿಗೂ ಒಂದ್ ಕ್ವಶನ್ ಇದೆ, ಅಪಾರ್ಚುನಿಟಿ ನೀವು ಕೊಡ್ತಿದ್ರು ಅಥವಾ ಅಪಾರ್ಚುನಿಟಿ ಗೆಸ್ಟ್ ನಿಮಗ್ ಕೊಡ್ತಿದ್ದಾರೋ? ಅಪಾರ್ಚುನಿಟಿ ನೀವು ನಿಮ್ಮ ಗೆಸ್ಟಿಗೆ ಕೊಡ್ತಿದ್ರು ಅಥವಾ ನಿಮ್ಮ ಗೆಸ್ಟ್ ನಿಮಗೆ ಅಪಾರ್ಚುನಿಟಿ ಕೊಡ್ತಿದ್ದಾರೋ? ಅಲ್ವಾ? ಗೆಸ್ಟಿಗೆ ನಾವು ಅಪಾರ್ಚುನಿಟಿ ಕೊಡ್ತಿರೋದು, ನಿಮ್ಮ ಫ್ರೆಂಡ್ಸಿಗೆ ನಾವು ಅಪಾರ್ಚುನಿಟಿ ಕೊಡ್ತಿರೋದು. ಓಕೆನಾ. ಹಂಗಂದ್ಮೇಲೆ ಸೊ ಅಪಾರ್ಚುನಿಟಿ ಬಗ್ಗೆ ತಿಳ್ಕೊಂಡಿರೋದು, ಪಾಸಿಟಿವಿಟಿ ನಮಗ್ ಗೊತ್ತಿದೆ. ಓಕೆನಾ. ಅವ್ರ ಮಾತನ್ನ ಕೇಳಕ್ ಹೋಗ್ಬೇಡಿ. ಅಂಡ್ ನೆಕ್ಸ್ಟ್ ಸೆಟ್ಟಿಂಗ್ ಏನಪ್ಪ, ಅದು ಏನಕ್ಕೆ ನಾನು ಯೂಸ್ ಮಾಡಿದೆ ಅಂತಂದ್ರೆ, ಸೆಟ್ ಅ ಟೈಮ್ ಲಿಮಿಟ್ಸ್ ಆರ್ ಸೆಟ್ ಅ ಟೈಮ್ ಫಾರ್ ಅ ನೆಕ್ಸ್ಟ್ ಕಾಲ್. ಮೋಸ್ಟ್ ಆಫ್ ದ ಪೀಪಲ್ಸ್ ಏನ್ ಮಾಡ್ತಾರೆ, ಪ್ರೆಸೆಂಟೇಶನ್ ಆಗುತ್ತೆ, ಬೇಸಿಕ್ ಫಾಲೋಅಪ್ ಆಗುತ್ತೆ. ಬೇಸಿಕ್ ಫಾಲೋಅಪ್ ಆದ್ಮೇಲೆ ನೆಕ್ಸ್ಟ್ ಅವ್ರಿಗೆ ಯಾವಾಗ ಕಾಲ್ ಮಾಡ್ಬೇಕು ಅಂತ ಟೈಮ್ ಕೇಳಲ್ಲ. ಸರಿ, ಓಕೆ, ನಾನು ಹೇಳ್ತೀನಿ ತಗೋ, ಇಷ್ಟು ಹೇಳ್ತಾರೆ, ಕಾಲ್ ಕಟ್ ಮಾಡ್ತಾರೆ. ಯಾವಾಗ ಹೇಳ್ತೀಯಾ ಕೇಳಿ, ಯಾವಾಗ ಹೇಳ್ತೀಯಾ? ಓಕೆನಾ. ಸೊ ಮಾರ್ನಿಂಗ್ ಕಾಲ್ ಮಾಡಲ್ಲ, ಈವ್ನಿಂಗ್ ಕಾಲ್ ಮಾಡ. ಸೊ ಮಾರ್ನಿಂಗ್ ನಾನು 10 o'clock ಕಾಲ್ ಮಾಡ್ತೀನಿ, ಸೊ ಲಿಫ್ಟ್ ಮಾಡು, ಸೊ ವಿ ಕ್ಯಾನ್ ಡಿಸ್ಕಸ್ ಅಗೇನ್. ಟೈಮಿಂಗ್ ನ ಫಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕಾಲ್ ಟೈಮಿಂಗ್ ಫಿಕ್ಸ್ ಮಾಡ್ಕೋಬೇಕಿದೆ, ದೆನ್ ಓನ್ಲಿ ಯು ಕ್ಯಾನ್ ಡೂ ಸಮಥಿಂಗ್. ನೆಕ್ಸ್ಟ್ ಕಾಲ್ನ ಟೈಮಿಂಗ್ ನೀವು ಫಿಕ್ಸ್ ಮಾಡ್ಕೊಂಡ್ರೆ ಮಾತ್ರನೇ ಹೆಲ್ಪ್ ಆಗೋದು. ಓಕೆನಾ. ಆರ್ ಎಲ್ಸ್ ಏನ್ ಮಾಡ್ತಾರೆ, ಅಸೋಸಿಯೇಟ್ ಕೂಡ ಸುಮ್ಮನೆ ಆಗ್ಬಿಡ್ತಾರೆ. ಓಕೆನಾ. ಇವತ್ತು ಗೆಸ್ಟ್ ಕೂಡ ಸುಮ್ಮನೆ ಆಗ್ಬಿಡ್ತಾರೆ. ಕ್ಲೋಸಿಂಗ್ಸ್ ಆಮೇಲೆ ಏನಾಗುತ್ತೆ, ಸೊ ಪ್ರೆಸೆಂಟೇಷನ್ಸ್ ಆಗಿದೆ ಸರ್, ಕ್ಲೋಸಿಂಗ್ಸ್ ಆಗ್ತಿಲ್ಲ, ಯಾರು ಜಾಯ್ನ್ ಆಗ್ತಿಲ್ಲ. ಇಟ್ ಇಸ್ ಗೋಯಿಂಗ್ ಟು ಬಿ ಹ್ಯಾಪನ್. ದಟ್ಸ್ ವೈ ರೀಸನ್ ಸೆಟ್ ಯುವರ್ ಟೈಮ್. ಸೊ ನೆಕ್ಸ್ಟ್ ಕಾಲ್ನ ಸೆಟ್ ಮಾಡ್ಕೊಳ್ಳಿ. ಅಂಡ್ ಬಿಫೋರ್ ಅಂಡ್ ಆಫ್ಟರ್ ಪ್ರೆಸೆಂಟೇಷನ್ ಇಷ್ಟೊಂದು ರುಪೀಸ್ ರೀಚ್ ಆಗಬೇಕಿತ್ತು. ಓಕೆನಾ. ಅಂಡ್ ಇದು ಮುಗಿದ್ಮೇಲೆ ನೆಕ್ಸ್ಟ್, ವೈ ಮೋಸ್ಟ್ ಪೀಪಲ್ಸ್ ಡಿಡ್ ನಾಟ್ ಗೆಟ್ ಅ ಪ್ರಾಪರ್ ರಿಸಲ್ಟ್ಸ್. ಪ್ರೆಸೆಂಟೇಷನ್ ಏನೋ ಮಾಡಿಸ್ತಾರೆ, ಪ್ರಾಬ್ಲಮ್ ಇಲ್ಲ, ಬಟ್ ಆದ್ರೂ ಕೂಡ ರಿಸಲ್ಟ್ಗಳು ಏನಕ್ಕೆ ಬರಲ್ಲ? ದೇ ಇಗ್ನೋರ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್, ಫಾಲೋಅಪ್ ಟಾಪಿಕ್ ನ ಮಿಸ್ ಮಾಡ್ಬಿಡ್ತಾರೆ. ಓಕೆನಾ. ಬಿ ಪಾಸಿಟಿವ್. ಓಕೆನಾ. ಪೀಪಲ್ಸ್ ಹ್ಯಾವ್ ಅ ಎನ್ ನಂಬರ್ ಆಫ್ ರೀಸನ್ಸ್ ಟು ಕನ್ವಿನ್ಸ್ ಯು. ಓಕೆನಾ. ನಾನು ಆಬ್ವಿಯಸ್ಲಿ ಅದನ್ನೇ ಹೇಳಿದೆ. ಸೊ ನಿಮ್ಮನ್ನ ಕನ್ವಿನ್ಸ್ ಮಾಡೋದಕ್ಕೆ ನಿಮ್ಮ ಫ್ರೆಂಡ್ಸ್ ಹತ್ರ ಅಥವಾ ನಿಮ್ಮ ಗೆಸ್ಟ್ ಹತ್ರ ಸಾವಿರಾರು ರೀಸನ್ಸ್ಗಳಿದೆ. ಮೇ ಬಿ ದುಡ್ಡಿಲ್ಲ ಅನ್ನೋದಾಗಿರ್ಬೋದು, ನಂಗೆ ಇದೆಲ್ಲ ಗೊತ್ತು ಅನ್ನೋದಾಗಿರ್ಬೋದು, ನನ್ಗೆ ಈ ಬಿಸ್ನೆಸ್ ಇಷ್ಟ ಇದೆ ಬಟ್ ನನಗೆ ಮಾಡಕ್ಕೆ ಇಂಟ್ರೆಸ್ಟ್ ಇಲ್ಲ ಸದ್ಯಕ್ಕೆ. ಓಕೆನಾ. ನಿನಗೆ ರಿಸಲ್ಟ್ ಬಂದ್ಮೇಲೆ ನಾನು ಮಾಡ್ತೀನಿ. ಸೊ ನಿನ್ಗೆ ಈ ವೀಕೆಂಡ್ ರಿಸಲ್ಟ್ ಗೊತ್ತಾ? ಸೊ ಈ ವೀಕೆಂಡ್ ರಿಸಲ್ಟ್ ಎಷ್ಟಿದೆ? ಬಿ ಪಾಸಿಟಿವ್.
ಅಲರ್ಟ್ ಆಗಿರಿ, ಬಿ ಪಾಸಿಟಿವ್ ಆಗಿರಿ. ಪೀಪಲ್ ಹ್ಯಾವ್ ಎನ್ ನಂಬರ್ ಆಫ್ ರೀಸನ್ಸ್ ಟು ಕನ್ವಿನ್ಸ್ ಯು. ನಿಮ್ಮನ್ನು ಕನ್ವಿನ್ಸ್ ಮಾಡೋಕ್ಕೆ ಭಾಳ ರೀಸನ್ಸ್ ಇದಾವೆ, ಬಟ್ ನೀವು ಅವ್ರಿಗೆ ಕನ್ವಿನ್ಸ್ ಮಾಡಬೇಕು, ಅವ್ರು ನಿಮಗೆ ಕನ್ವಿನ್ಸ್ ಮಾಡೋದಲ್ಲ. ಆ್ಯಂಡ್ ಬಿ ಕಾನ್ಫಿಡೆನ್ಸ್ ಆಲ್ಸೋ. ಇಟ್ ಈಸ್ ದ ಒನ್ ಕೀ ಟು ಬಿಕಮ್ ಅ ಸಕ್ಸಸ್ ಇನ್ ಯುವರ್ ಲೈಫ್. ಕಾನ್ಫಿಡೆನ್ಸ್. ಸೊ ಕಾನ್ಫಿಡೆನ್ಸ್ ಇಸ್ ದ ಬಾಪ್ ಆಫ್ ನೆಟ್ವರ್ಕ್ ಮಾರ್ಕೆಟಿಂಗ್. ಕಾನ್ಫಿಡೆಂಟ್ ಆಗಿರಿ, ಕಾನ್ಫಿಡೆನ್ಸನ್ನು ಕಳ್ಕೊಳಕ್ಕೆ ಹೋಗ್ಬೇಡಿ. ರಿಸಲ್ಟ್ ಇವತ್ತು ಬರ್ಬೋದು ಅಥವಾ ನಾಳೆ ಬರ್ಬೋದು, ಕಾನ್ಫಿಡೆನ್ಸ್ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಹೌ ಟು ಅರೇಂಜ್ ಅ ಫಾಲೋಅಪ್. ಸೊ ಫಾಲೋಅಪ್ ಯಾವ ರೀತಿ ಅರೇಂಜ್ ಮಾಡಬೇಕು ಅಪ್ಲೈನ್ಸ್ಗಳ ಜೊತೆಗೆ? ಸೊ ಫಸ್ಟ್ ಆಫ್ ಆಲ್ ಬರುತ್ತೆ ಪರ್ಸನಲ್ ಅಶ್ಯೂರೆನ್ಸ್. ನಾನು ಪರ್ಸನಲ್ ಅಶ್ಯೂರೆನ್ಸ್ ಬಗ್ಗೆ ಮಾತಾಡಿದೆ, ಓಕೆನಾ. ದಿಸ್ ವಿಲ್ ಮೇಕ್ ಅ ಗೆಸ್ಟ್ ಕಂಪ್ಲೀಟ್ಲಿ ಪಾಸಿಟಿವ್ ವೈಬ್ ಆ್ಯಂಡ್ ದೇ ಆಲ್ವೇಸ್ ಎಕ್ಸ್ಪೆಕ್ಟ್ ಫ್ರಮ್ ಯುವರ್ ಎಕ್ಸ್ಪೀರಿಯನ್ಸ್. ಅಂದರೆ ನಿಮ್ಮ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಬೇಕಿದೆ, ಅದನ್ನು ಕೂಡ ಪಾಸಿಟಿವ್ ಆಗಿ ಶೇರ್ ಮಾಡಬೇಕಿದೆ. ಪರ್ಸನಲ್ ಅಶ್ಯೂರೆನ್ಸನ್ನು ರೀಚ್ ಮಾಡಿಸಿ. ದೆನ್ ಕ್ರಿಯೇಟ್ ಅ ಹೈಪ್ ಅಬೌಟ್ ಅ ಇಂಡಸ್ಟ್ರಿ. ಇಂಡಸ್ಟ್ರಿ ಬಗ್ಗೆ ಹೈಪ್ ಕ್ರಿಯೇಟ್ ಮಾಡ್ಕೋಬೇಕಿದೆ. ಬಿಕಾಸ್ ಅವರು ಯಾವ ಇಂಡಸ್ಟ್ರಿ ಬಗ್ಗೆ ಇವಾಗ ಪ್ರೆಸೆಂಟೇಷನ್ ತಗೊಂಡ್ರು, ಆ್ಯಂಡ್ ಇಂಡಸ್ಟ್ರಿಯ ಹಿಸ್ಟ್ರಿ ಏನಿದೆ, ಆ ಇಂಡಸ್ಟ್ರಿ ಸಕ್ಸಸ್ಫುಲ್ ಇದನ್ನ ಇಲ್ವಾ, ಇದೆಲ್ಲ ಗೊತ್ತಾಗೋದು ಅವರಿಗೆ. ಹೈಪ್ ಕ್ರಿಯೇಟ್ ಮಾಡಬೇಕಿದೆ ನೀವು ಇಂಡಸ್ಟ್ರಿ ಬಗ್ಗೆ. ನೋಡಿ, ಫಾರ್ ಎಕ್ಸಾಂಪಲ್ 2016 ನಮ್ಮ ಕಂಪನಿಗೆ ಮತ್ತೆ ನಮ್ಮ ಇಂಡಸ್ಟ್ರಿಗೆ, ಓಕೆನಾ, ಸಾರಿ ಫಾರ್ ಇಂಡಸ್ಟ್ರಿಗೆ, ನಮ್ಮ ಇಂಡಸ್ಟ್ರಿಗೆ 2016 ಗೈಡ್ಲೈನ್ಸ್ಗಳು ರಿಲೀಸ್ ಆಗಿದ್ದಾವೆ. ಆ ಗೈಡ್ಲೈನ್ಸ್ಗಳು ರಿಲೀಸ್ ಆಗಿರೋದು ನಿಮ್ಮ ಫ್ರೆಂಡಿಗೆ ಗೊತ್ತಾ ಅಥವಾ ನಿಮ್ಮ ಪೇರೆಂಟ್ಸಿಗೆ ಗೊತ್ತಾ? ನೋ. ಆ್ಯಂಡ್ ನಿಮಗೂ ಕೂಡ ಯಾವಾಗ ಗೊತ್ತಾಗಿತ್ತು? ನೀವು ಕೂಡ ಈ ಬಿಸ್ನೆಸ್ಸಿಗೆ ಎಂಟ್ರಿ ಆದ್ಮೇಲೆ ನಿಮ್ಗೆ ಗೊತ್ತಾಗಿತ್ತು, ಓಕೆನಾ. ದಟ್ಸ್ ದ ರೀಸನ್ ಕ್ರಿಯೇಟ್ ಹೈಪ್ ಅಬೌಟ್ ಅವರ್ ಇಂಡಸ್ಟ್ರಿ. ಇಂಡಸ್ಟ್ರಿ ಬಗ್ಗೆ ಇನ್ಫಾರ್ಮೇಶನ್ ರೀಚ್ ಮಾಡಿಸಿ. ಮೋಸ್ಟ್ ಪೀಪಲ್ ಹ್ಯಾವ್ ಅ ಹಾಫ್ ಇನ್ಫಾರ್ಮೇಶನ್ ಅಬೌಟ್ ದ ಇಂಡಸ್ಟ್ರಿ ಆ್ಯಂಡ್ ದ ಕಂಪನಿ. ವಿನ್ಮೆ ಕಂಪ್ನಿ ಬಗ್ಗೆ ಮತ್ತೆ ನಮ್ಮ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಬಗ್ಗೆ ತುಂಬಾ ಜನಕ್ಕೆ ಹಾಫ್ ಇನ್ಫಾರ್ಮೇಶನ್ ಇದೆ. ಮೋರ್ ಓವರ್ 95% ಆಫ್ ದ ಪೀಪಲ್ಸ್ಗೆ ಇನ್ಫಾರ್ಮೇಶನ್ ಇದೆ, ಅದು ಕೂಡ ರಾಂಗ್ ಆಗಿ ಇನ್ಫಾರ್ಮೇಶನ್ ಇದೆ. ದಟ್ಸ್ ವೈ ರೀಸನ್, ಓಕೆನಾ. ಸೊ ಫಾಲೋಅಪ್ಗೆ ಅರೇಂಜ್ ಮಾಡಬೇಕಾದ್ರೆ ಇದ್ರ ಬಗ್ಗೆ ನೀವು ಮಾತಾಡಬೇಕಾಗತ್ತೆ. ಅಂದ್ರೆ ಬೇಸಿಕ್ ಫಾಲೋಅಪ್ ತಗೊಂಡಿರ್ತಿರಲ್ಲ, ಆ ಬೇಸಿಕ್ ಫಾಲೋಅಪ್ ಅಲ್ಲಿ ಇದನ್ನೆಲ್ಲ ರೀಚ್ ಮಾಡಿಸ್ಬೇಕಿದೆ ನೀವು. ಆ್ಯಂಡ್ ನೆಕ್ಸ್ಟ್ ಕ್ರಿಯೇಟ್ ಹೈಪ್ ಅಬೌಟ್ ಯುವರ್ ಅಪ್ಲೈನ್. ನೋಡಿ, ಸೊ ಅಪ್ಲೈನ್ಸ್ ಬಗ್ಗೆ ನೀವು ಹೈಪ್ ಕ್ರಿಯೇಟ್ ಮಾಡಲಿಲ್ಲ ಅಂದ್ರೆ, ಫಾರ್ ಎಕ್ಸಾಂಪಲ್ ಅನ್ಕೋಣ, ನೀವು ಆಬ್ವಿಯಸ್ಲಿ ಈ ರೀತಿನೂ ಕ್ಲಿಯರ್ ಮಾಡ್ಬೋದು. ಸೊ ಅಟ್ ದ ಏಜ್ ಆಫ್ 19 ಅ ಪರ್ಸನ್ ಈಸ್ ಅ ಇಂಡಿಪೆಂಡೆಂಟ್ ಬಿಸ್ನೆಸ್ ಓನರ್, ಓಕೆನಾ. ಬಿಕಾಸ್ ಹೇಳ್ಬೇಕಂದ್ರೆ ಸೊ ಆ ಪರ್ಸನ್ ಜೊತೆ ಮಾತಾಡೋಕ್ಕೆ ಲಕ್ ಇರ್ಬೇಕು ನಿಮಗೆ. ಬಿಕಾಸ್ ಇಫ್ ಯು ಆರ್ ಲಕ್ಕಿ, ನಾನು ನಮ್ಮ ಸೀನಿಯರಿಗೆ ಕೇಳ್ತೀನಿ, ಇಫ್ ಯು ಆರ್ ಲಕ್ಕಿ, ಅವ್ರು ಫ್ರೀ ಇದ್ರೆ ಸೊ ನಿನಗೆ ಕಾಲ್ ಹಾಕ್ತೀನಿ ನಾನು, ಇಫ್ ಯು ಆರ್ ಲಕ್ಕಿ, ಓಕೆನಾ. ಆರ್ ಎಲ್ಸ್ ನೆಕ್ಸ್ಟ್ ನೋಡೋಣ. ಬಿಕಾಸ್ ದ್ಯಾಟ್ ಪರ್ಸನ್ ಇಸ್ ಕಂಪ್ಲೀಟ್ಲಿ ಮೋಸ್ಟ್ ಸ್ಕಿಲ್ಫುಲ್ ಪರ್ಸನ್ ಇದೆ. ಆ್ಯಂಡ್ ಇವೊಂದು ಇಲ್ಲೂ ಕೂಡ ಏನು ಪ್ರಾಬ್ಲಮ್ ಮಾಡ್ತಾರೆ ಅಂತಂದ್ರೆ, ಅಪ್ಲೈನ್ಸ್ ಬಿಸಿ ಇದ್ದಾರೆ ಅಂತ ಹೇಳ್ತೀರಾ ನೀವು. ಸೀನಿಯರ್ ಬಿಸಿ ಇದ್ದಾರೆ, ಅಪ್ಲೈನ್ ಬಿಸಿ ಇದ್ದಾರೆ, ನಾನು ಆಮೇಲೆ ತಗೊಂತೀನಿ, ಆ ರೀತಿ ಎಲ್ಲ ವರ್ಡ್ಸನ್ನು ಯೂಸ್ ಮಾಡಕ್ಕೆ ಹೋಗ್ಬೇಡಿ. ಯಾವತ್ತೂ ಕೂಡ ಬಿಸಿ ಅನ್ನೋ ವರ್ಡ್ಸನ್ನು ಯೂಸ್ ಮಾಡಬಾರ್ದು. ದಟ್ ಇಸ್ ಅ ರಾಂಗ್ ವರ್ಡ್. ವ್ಯಾಕ್ಯಾಬ್ಯುಲರಿನ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ. ಬಿಸಿ ಅನ್ನೋ ಪದನ ಯೂಸ್ ಮಾಡೋ ಬದಲು ಈ ವಾಸ್ ಇನ್ ಅ ಟ್ರೈನಿಂಗ್ ಅಲ್ಲಿ ಇದ್ದಾರೆ, ಓಕೆನಾ. ಆ್ಯಂಡ್ ಒಂದು ಸ್ಪೀಚ್ ಮಾಡ್ತಿದ್ದಾರೆ, ಓಕೆನಾ, ಒಂದು ಸೆಷನ್ ಅಲ್ಲಿ ಇದ್ದಾರೆ, ಓಕೆನಾ. ದಟ್ಸ್ ದ ರೀಸನ್ ಐ ಟುಕ್ ಅ ಕಾಲ್ ಲಿಟಲ್ ಬಿಟ್, ಆಫ್ಟರ್ ದಟ್ ನಾನು ಏನು ಕಾಲ್ ತಗೊಂತೀನಿ, ಈ ರೀತಿ ಹೇಳ್ಬೋದಲ್ಲ. ಆ್ಯಂಡ್ ಇವೊಂದು ಅಪ್ಲೈನ್ಸ್ ಬಗ್ಗೆ ಹೈಪ್ ಕ್ರಿಯೇಟ್ ಮಾಡಬೇಕಾಗುತ್ತೆ. ಬಿಕಾಸ್ ದಟ್ ಪರ್ಸನ್ ಹ್ಯಾವ್ ಅ ಪ್ಲೆಂಟಿ ಆಫ್ ನಾಲೆಡ್ಜ್. ಅಷ್ಟೊಂದು ಸ್ಕಿಲ್ಫುಲ್ ಇರ್ತಕ್ಕಂಥ ಪರ್ಸನ್ ಜೊತೆಗೆ ನೀನು ಮಾತಾಡ್ತಾ ಇರೋದು. ಇಫ್ ಯು ಆರ್ ಲಕ್ಕಿ, ಕಾಲ್ ಕನೆಕ್ಟ್ ಮಾಡ್ತೀನಿ, ಕಾಲ್ ಕನೆಕ್ಟ್ ಆದರೆ ಮಾತಾಡು, ಇಲ್ಲಾಂದ್ರೆ ನೆಕ್ಸ್ಟ್ ನಾನು ಕನೆಕ್ಟ್ ಮಾಡಿ ಕೊಡ್ತೀನಿ, ಓಕೆನಾ. ಬಟ್ ಇಷ್ಟೊತ್ತವರೆಗೂ 1 hour ಪ್ರೆಸೆಂಟೇಷನ್ ಕೇಳಿದೆಲ್ಲ, ಅದಕ್ಕಿಂತ ಬೆಸ್ಟ್ ನಾಲೆಜ್ ಇವರಿಂದ ಸಿಗುತ್ತೆ. ಅಪ್ಲೈನ್ಸ್ ಏನೇನು ಹೈಪ್ ಕ್ರಿಯೇಟ್ ಮಾಡ್ಬೇಕಂದ್ರೆ, ಅಪ್ಲೈನ್ಸ್ ಅಚೀವ್ಮೆಂಟ್ಸನ್ನ ಕ್ರಿಯೇಟ್ ಮಾಡಬೇಕು. ಅಪ್ಲೈನ್ಸ್ ಅಚೀವ್ಮೆಂಟ್ಸ್ ಬಗ್ಗೆ ಮಾತಾಡಬೇಕು, ಏನೆಲ್ಲ ಅಚೀವ್ಮೆಂಟ್ಸ್ ಆಯಿತು, ಅಂಡ್ ಅವರ ಸ್ಕಿಲ್ಸ್ ಏನೇನಿದೆ, ಅಂದರೆ ಅವರು ಬಿ ಹಂಬಲ್ ಪರ್ಸನ್ ಇದ್ದಾರೋ, ಕೈಂಡ್ನೆಸ್ ಇದೆನೋ, ಆ್ಯಂಡ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಪ್ರಾಪರ್ ಆಗಿದೆನೋ, ಯಾವ ರೀತಿ ಏನು. ಅಪ್ಲೈನ್ಸ್ ಬಗ್ಗೆ ಹೈಪ್ ಕ್ರಿಯೇಟ್ ಮಾಡಬೇಕಾದ್ರೆ ತುಂಬ ಜನ ರಾಂಗ್ ಕೂಡ ಮಾಡ್ತಾರೆ, ಓಕೆನಾ. ಅಪ್ಲೈನ್ಸ್ದು ಅಚೀವ್ಮೆಂಟ್ಸು ಮತ್ತು ಸ್ಕಿಲ್ಸು ಆ್ಯಂಡ್ ಅವರ ಏಜ್, ಎಷ್ಟು ಏಜಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು, ಏನು ಸಕ್ಸಸ್ಫುಲ್ ಇದ್ದಾರೆ, ಯಾವ ಟ್ಯಾಗಲ್ಲಿ ಇದ್ದಾರೆ, ಇದನ್ನ ಮಾಡಿ. ನೆಕ್ಸ್ಟ್ ಬರುತ್ತೆ ಪಾಸಿಟಿವ್ ಮೆಸೇಜಸ್. ನೋಡಿ, ಪ್ರೆಸೆಂಟೇಷನ್ ಮುಗಿತಿದ್ದಂಗೆ ಫಾಲೋಅಪಿಗೆ ನೀವು ಲಿಂಕ್ಸನ್ನು ಕಳಿಸ್ಕೊಡ್ಬೇಕು, ಇನ್ಕಮ್ ಪ್ರೂಫ್ನ ಕಳಿಸ್ಕೊಡ್ಬೇಕು, ಓಕೆನಾ. ಇದನ್ನೆಲ್ಲ ಕೂಡ ಕಳಿಸ್ಕೊಡ್ಬೇಕು. ಆ್ಯಂಡ್ ಅಪ್ರಿಸಿಯೇಟ್ ದೇರ್ ವರ್ಡ್ಸ್ ಆ್ಯಂಡ್ ಲಿಸನ್ ಕೇರ್ಫುಲ್ಲಿ, ದೆನ್ ಟೇಕ್ ಅ ಇಮಿಡಿಯೇಟ್ ಫಾಲೋಅಪ್. ಆ್ಯಂಡ್ ನಿಮ್ಮ ಫ್ರೆಂಡ್ ಏನು ಮಾತಾಡ್ತಾರೆ ಅನ್ನೋದಕ್ಕೆ ಒಂದು ಸ್ವಲ್ಪ ಟೈಮ್ ಕೊಡಿ. ಬಿಕಾಸ್ ಎಲ್ಲ ನೀವೇ ಮಾತಾಡ್ಬಿಟ್ರೆ ಅವ್ರಿಗೇನು ಅರ್ಥ ಆಗುತ್ತೆ, ಅವ್ರಿಗೂ ಮಾತಾಡೋ ಟೈಮ್ ಕೊಡಿ. ಸೊ ಅವ್ರಿಗೇನು ಅರ್ಥ ಆಯಿತು, ಏನು ಹೇಗೆ. ಆಮೇಲೆ ಪಾಸಿಟಿವ್ ಮೆಸೇಜಸ್ಸನ್ನು ಪಾಸ್ ಮಾಡಿ, ಓಕೆನಾ. ಪಾಸಿಟಿವ್ ಮೆಸೇಜನ್ನು ಪಾಸ್ ಮಾಡಿ, ದೆನ್ ಇಟ್ ವಿಲ್ ಗಿವನ್ ಹೆಲ್ಪ್, ಇಟ್ ಕ್ಯಾನ್ ಹೆಲ್ಪ್ ಯು, ಓಕೆನಾ. ಪಾಸಿಟಿವ್ ಮೆಸೇಜ್ನ ಪಾಸ್ ಮಾಡಲಿಲ್ಲ ಅಂತಂದರೆ ಆಬ್ವಿಯಸ್ಲಿ ಅಲ್ಲಿಂದ ರಿಸಲ್ಟ್ಗಳು ಡಿಪ್ ಆಗುತ್ತೆ, ಓಕೆನಾ. ಪಾಸಿಟಿವ್ ಮೆಸೇಜನ್ನು ಪಾಸ್ ಮಾಡಿ. ಆ್ಯಂಡ್ ದೀಸ್ ಪಾಯಿಂಟ್ಸ್ ಆರ್ ವರ್ತೇಬಲ್, ಓಕೆನಾ. ಸೊ ಈ ಎಲ್ಲ ಪಾಯಿಂಟ್ಸ್ಗಳು ನಿಮಗೆ ವರ್ತೇಬಲ್ ಅನ್ನಿಸ್ತಾ ಇದ್ದಾವ, ಆ್ಯಂಡ್ ಡಿಫ್ರೆಂಟ್ ಆಗಿ ವರ್ತೇಬಲ್. ಆ್ಯಂಡ್ ಐ ಹೋಪ್
ಸಮ್ ಪೀಪಲ್ಸ್ಗೆ ಇದು ಎಲ್ಲ ಮಿಸ್ಟೇಕ್ಸ್ ಮಾಡ್ತಿರೋದು ಕರೆಕ್ಷನ್ ಆಗ್ತವೆ ಅಂತ ಅನ್ಕೊಂಡಿದೀನಿ. ಓಕೆನಾ? ಅಂಡ್ ಇಫ್ ಇನ್ ಕೇಸ್ ಬೆಸ್ಟ್ ಇದ್ರೆ ಸೊ ಈ ಪಾಯಿಂಟ್ಸ್ಗಳನ್ನ ನೋಟ್ ಔಟ್ ಮಾಡ್ಕೊಳ್ಳಿ, ಇಟ್ ಕ್ಯಾನ್ ಹೆಲ್ಪ್ ಯು. ಓಕೆನಾ? ಅಂಡ್ ಆಫ್ಟರ್ ದ್ಯಾಟ್ ಈ PDF ನಿಮ್ಗೆ ಶೇರ್ ಮಾಡ್ತೀನಿ, ನಿಮ್ಮ ಅಪ್ಲೈನ್ಸ್ ಜೊತೆ ಡಿಸ್ಕಷನ್ ಕೂಡ ಮಾಡಬಹುದು. ಕ್ಲಿಯರಾ? ಅಂಡ್ ದ ಲಾಸ್ಟ್ ಒನ್, ಲಾಸ್ಟ್ ಟಾಪಿಕ್ ಈಸ್, ನಾನು ಏನಕ್ಕೆ ಸರ್ಪ್ರೈಸ್ ಅಂತ ಹೇಳಿದ್ನಲ್ಲ, ಇಂಪಾರ್ಟೆನ್ಸ್ ಆಫ್ ಫಾಲೋ ಅಪ್ ಮಾಡೋದ್ರಿಂದ ನಿಮ್ಗೆ ಏನು ಯೂಸಸ್ ಇದೆ, ನಿಮ್ಗೇನು ಸಿಗುತ್ತೆ, ನಿಮ್ಗೇನು ಯೂಸಸ್ ಇದೆ, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಟು ಅಂಡರ್ಸ್ಟ್ಯಾಂಡ್ ದ ಪ್ರೊಸೆಸ್, ಫಾಲೋ ಅಪ್ ಮಾಡ್ತಿರ್ಬೇಕಾದ್ರೆ ಸೆಂಟ್ರಲ್ಲಿ ಕನೆಕ್ಷನ್ ನೀವು ಇರಬೇಕಾಗತ್ತೆ. ಗೆಸ್ಟ್ ಮತ್ತೆ ಅಪ್ಲೈ ಸೆಂಟ್ರಲ್ಲಿ ನೀವು ಫಾಲೋ ಅಪ್ ಅಲ್ಲಿ ನೀವು ಇರಲೇಬೇಕು. ಬಿಕಾಸ್ ಹೌ ಟು ಟೇಕ್ ಅ ಫಾಲೋ ಅಪ್ ನಿಮ್ಗೆ ಗೊತ್ತಾಗ್ಬೇಕಲ್ಲ. ಟು ಅಂಡರ್ಸ್ಟ್ಯಾಂಡ್ ದ ಪ್ರೊಸೆಸ್ ಅನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗತ್ತೆ. ಆ ಪ್ರೊಸೆಸ್ ನ ಯಾವ ರೀತಿ ಫಾಲೋ ಅಪ್, ಅಪ್ಲೈನ್ಸ್ ಯಾವ ರೀತಿ ಮಾತಾಡ್ತಾರೆ, ಯಾವ ರೀತಿ ಅವ್ರು ಹಲೋ ಅಂತಾರೆ. ಅಂಡ್ ಇವೊಂದು ಫಾಲೋ ಅಪ್ ನೀವು ತಗೋಬೇಕಾದ್ರೆ ಗೆಸ್ಟಿಗೆ ಹೇಳಬೇಕು, ಸರ್ ಇದಾರೆ ಮಾತಾಡಿ, ಮೇಡಮ್ ಇದಾರೆ ಮಾತಾಡಿ ಅಂತ. ಮೋಸ್ಟ್ ಆಫ್ ದ ಕೇಸಸ್ ಅಲ್ಲಿ ಏನಾಗುತ್ತೆ, ಅಪ್ಲೈನ್ಸಿಗೆ ಹೇಳ್ತಾರೆ, ಸರ್ ನಮ್ ಗೆಸ್ಟ್ ಇದಾರೆ ಮಾತಾಡಿ, ಸರ್ ನಮ್ಮ ಫ್ರೆಂಡ್ ಇದಾರೆ ಮಾತಾಡಿ. ಈ ರೀತಿ ಮಿಸ್ಟೇಕ್ಸ್ ಅನ್ನ ಮಾಡ್ತಾರೆ. ಸೊ ಆ ರೀತಿ ಮಿಸ್ಟೇಕ್ಸ್ ಅನ್ನ ಮಾಡಕ್ ಹೋಗ್ಬೇಡಿ. ಓಕೆನಾ? ಸೊ ನೀವು ಯಾವತ್ತೂ ಕೂಡ ಇದು ನಿಮ್ಮ ಗೆಸ್ಟಿಗೆ ಹೇಳಬೇಕು, ಸರ್ ಇದಾರೆ ಮಾತಾಡು. ಓಕೆನಾ? ಸರ್ ಇದಾರೆ ಮಾತಾಡಿ. ಸೊ ಇಟ್ ವಿಲ್ ಗಿವನ್ ಬೆಸ್ಟ್ ರೆಸ್ಪೆಕ್ಟ್ ಟು ಅಪ್ಲೈನ್ಸ್. ಓಕೆನಾ? ಅಪ್ಲೈನ್ಸ್ ನೋಡಿ, ಸೊ ವಿತೌಟ್ ಅಪ್ಲೈನ್ಸ್ ನಾನು ಕೂಡ ಇಲ್ಲಿ ಇರ್ತಿರ್ಲಿಲ್ಲ ಅಂಡ್ ನೀವು ಕೂಡ ಇಲ್ಲಿ ಇರ್ತಿರ್ಲಿಲ್ಲ. ಓಕೆನಾ? ನಿಮ್ಮ ಅಪ್ಲೈನ್ಸ್ ಇವೊಂದು ಅವರು ಈ ಬಿಸ್ನೆಸ್ ಅಲ್ಲಿ ಇರ್ಲಿ, ಅಥವಾ ಅವರು ಕ್ವಿಟ್ ಮಾಡಿರ್ಲಿ, ಅಥವಾ ಅವರು ಬಿಸಿ ಇರ್ಲಿ, ಆರ್ ಎಲ್ಸ್ ನೋ ನಥಿಂಗ್, ಇಟ್ ಈಸ್ ನಾಟ್ ಪ್ರಾಬ್ಲಮ್ ಟು ಯು. ಬಟ್ ಅಪ್ಲೈನ್ಸ್ ಆರ್ ಆಲ್ವೇಸ್ ಅಪ್ಲೈನ್ಸ್. ಓಕೆನಾ? ಸೊ ದೇ ಗಿವನ್ ಅ ಬೆಸ್ಟ್ ಆಫರ್ ಟು ಯು, ಬೆಸ್ಟ್ ಅಪಾರ್ಚುನಿಟಿ. ಯಾವಾಗ ಕೂಡ ಸ್ವಲ್ಪ ನೆನೆಸ್ಕೊಳ್ಳಿ. ಓಕೆನಾ? ಅಂಡ್ ಅವಾಗ ದೇವ್ರು ಕೂಡ ಮೆಸ್ತಾನೆ. ಓಕೆನಾ? ನೆಕ್ಸ್ಟ್, ಇಂಪಾರ್ಟೆನ್ಸ್ ಆಫ್ ಫಾಲೋ ಟು ಅಂಡರ್ಸ್ಟ್ಯಾಂಡ್ ದ ಪ್ರೊಸೆಸ್. ಫಸ್ಟ್ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಪ್ರೊಸೆಸ್ ಏನಂತ, ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಅಂಡ್ ಅದಾದ್ಮೇಲೆ ನಿಮ್ಮ ಗೆಸ್ಟಿಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಬಿಕಾಸ್ ಮೋಸ್ಟ್ ಆಫ್ ದ ಕೇಸಸ್ ಅಲ್ಲಿ ಅವ್ರಿಗೆ ಏನು ಡೌಟ್ ಇರುತ್ತೆ ಅಂದ್ರೆ, ನಾನೇನ್ ಕೆಲಸ ಮಾಡ್ಬೇಕನ್ನೋದೇ ಗೊತ್ತಾಗಲ್ಲ ಅವರಿಗೆ. ಆ ಬಾಸ್ ಸೇಟ್ ಅವ್ರೇನ್ ಕೆಲಸ ಮಾಡ್ಬೇಕನ್ನೋದೇ ಗೊತ್ತಾಗಲ್ಲ. ಸರಿ, ನಾನು ಪ್ರೆಸೆಂಟೇಷನ್ ಕೇಳಿದೆ, ಪರ್ಚೇಸ್ ಏನೋ ಮಾಡ್ತೀನಿ, ವಾಟ್ ಐ ವಾಂಟ್ ಟು ಡೂ ನಾವ್. ಓಕೆನಾ? ಆ ಪ್ರೊಸೆಸ್ ಅವರಿಗೆ ರೀಚ್ ಆಗುತ್ತೆ. ಅಂಡ್ ಟು ಟೇಕ್ ಅ ರೈಟ್ ಡಿಸಿಷನ್, ಒಬ್ಬ ಗೆಸ್ಟಿಗೆ ರೈಟ್ ಡಿಸಿಷನ್ ತಗೊಳ್ಳೋದಕ್ಕೆ ಫಾಲೋ ಅಪ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಬಿಕಾಸ್ ನೀವು ಫಾಲೋ ಅಪ್ಸ್ ಮಾಡಿಸ್ತಿಲ್ಲ ಅಂತಂದ್ರೆ ಐ ಆಮ್ ಸಾರಿ, ಪ್ರೆಸೆಂಟೇಷನ್ ಮಾಡ್ಸಕ್ ಹೋಗ್ಬೇಡಿ. ಇಫ್ ಯು ಆರ್ ನಾಟ್ ರೆಡಿ ಟು ಟೇಕ್ ಅ ಫಾಲೋ ಅಪ್, ಪ್ರೆಸೆಂಟೇಷನ್ ಮಾಡಬೇಡಿ. ಬಿಕಾಸ್ ಯಾವ್ದೊಬ್ಬ ಪರ್ಸನ್ ಪ್ರೆಸೆಂಟೇಷನ್ ಮಾಡ್ಕೊಂಡು ಅವ್ರು ಲಾಗಿನ್ ಮಾಡಿಸ್ಕೊಂಡಿರ್ತಾರೆ. ಓಕೆನಾ? ಸಾರಿ ಫಾರ್ ದಿಸ್ ವರ್ಡ್ಸ್, ಬಟ್ ಪ್ರೆಸೆಂಟೇಷನ್ ಆದ್ಮೇಲೆ ನೀವು ಫಾಲೋ ಅಪ್ ತಗೊಳಕ್ ರೆಡಿ ಇಲ್ಲ ಅಂದ್ರೆ ಪ್ರೆಸೆಂಟೇಷನ್ ಮಾಡ್ಸಕ್ ಹೋಗ್ಬೇಡಿ. ನಿಮ್ಮ ಟೈಮು ವೇಸ್ಟು, ಗೆಸ್ಟ್ ಟೈಮು ವೇಸ್ಟು. ಆ ಜೊತೆಗೆ ಅವರ ಒಂದು ಮೈಂಡ್ ಅಲ್ಲಿ, ಅಂದ್ರೆ ಗೆಸ್ಟಿನ ಮೈಂಡ್ ಅಲ್ಲಿ ಹಾಫ್ ಇನ್ಫಾರ್ಮೇಶನ್ ರೀಚ್ ಮಾಡಿಸಿ ಇನ್ನೊಂದು 10 ಜನಕ್ಕೆ ನಾವೇ ಇದನ್ನ ಮಾಡ್ದಂಗಾಗುತ್ತೆ. ಅಂದ್ರೆ ಒಂದು ಸೊ ವರ್ಕ್ ಮಾಡ್ಬೇಕಾಗಿರೋರು ಕೂಡ ಸೊ ವರ್ಕ್ ಮಾಡಲ್ಲ. ಕ್ಲಿಯರಾ? ಸೊ ನೆಕ್ಸ್ಟ್ ಏನ್ ಬರುತ್ತೆ, ಟು ಕ್ರಿಯೇಟ್ ಪಾಸಿಟಿವ್ ಮೈಂಡ್ ಸೆಟ್ ಇನ್ ದರ್ ಲೈಫ್. ಫಾಲೋ ಅಪ್ ಆಗೋದ್ರಿಂದ ಪಾಸಿಟಿವ್ ಮೈಂಡ್ ಸೆಟ್ ಕ್ರಿಯೇಟ್ ಆಗುತ್ತೆ. ಟ್ರಸ್ಟ್ ಮೀ. ಸೊ ನಾನು ಕೂಡ ಐ ಆಮ್ ಅ ನೆಗೆಟಿವ್ ಅಬೌಟ್ ದ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ ಕಂಪ್ಲೀಟ್ಲಿ. ನಾನು ಜಾಬಲ್ಲಿ ಇದ್ದಾಗ ಕಂಪ್ಲೀಟ್ಲಿ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ನೆಗೆಟಿವ್ ಇದ್ದೆ. ಬಿಕಾಸ್ ಆಫ್ ಫಾಲೋ ಅಪ್ ಐ ಟುಕ್ ಅ ರೈಟ್ ಡಿಸಿಷನ್. ನೆಕ್ಸ್ಟ್, ಟು ಇಂಪ್ರೂವ್ ಯುವರ್ ಬಿಸ್ನೆಸ್ ಅಂಡ್ ಟ್ಯಾಗ್. ಸೊ ನಿಮ್ಮ ಟ್ಯಾಗ್ನ ಇಂಪ್ರೂವ್ಮೆಂಟ್ ಮಾಡುತ್ತಲ್ಲ ಫಾಲೋ ಅಪ್ ಮಾಡಿಸೋದ್ರಿಂದ, ನಿಮ್ಮ ಬಿಸ್ನೆಸ್ ಕೂಡ ಇಂಪ್ರೂವ್ಮೆಂಟ್ ಮಾಡುತ್ತೆ. ಬಿಕಾಸ್ 10ರಲ್ಲಿ 2 ಲಾಗಿನ್ ಆಗಬಹುದು, 4 ಲಾಗಿನ್ ಆಗಬಹುದು. ಇಟ್ ಕ್ಯಾನ್ ಹೆಲ್ಪ್ ಯು. ನೆಕ್ಸ್ಟ್, ಟು ಶೋ ದ ಸ್ಕಿಲ್ಸ್ ಅಂಡ್ ಯು ವಿಲ್ ಲರ್ನ್ ಮೋರ್ ಥಿಂಗ್ಸ್ ಅಬೌಟ್ ದ ಹ್ಯೂಮನ್ ಮೈಂಡ್ ಸೆಟ್. ಒಬ್ಬ ಪರ್ಸನ್, ನಿಮ್ಮ ಕ್ಲೋಸ್ ಫ್ರೆಂಡ್, ಅಂದ್ರೆ ನಿಮ್ಮ ಬೆಸ್ಟ್ ಫ್ರೆಂಡ್, ನಿಮ್ಮ ಕ್ಲೋಸ್ ಫ್ರೆಂಡ್ ಆಫ್ಟರ್ ಪ್ರೆಸೆಂಟೇಷನ್ ಹೇಗೆಲ್ಲ ಮಾತಾಡ್ತಾರ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಓಕೆನಾ? ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಅಬೌಟ್ ದ ಪೀಪಲ್ ಸ್ಕಿಲ್. ಬಿಕಾಸ್ ನಿಮ್ಮ ಮುಂದೆ ಏನ್ ಮಾತಾಡ್ತಾರೆ, ನಿಮ್ಮ ಅಪ್ಲೈನ್ಸ್ ಮುಂದೆ ಏನ್ ಮಾತಾಡ್ತಾರೆ, ಅವರ ಒಪಿನಿಯನ್ ಏನಿದೆ, ಅದು ನಿಮಗೆ ಗೊತ್ತಾಗತ್ತಲ್ಲ. ಹ್ಯೂಮನ್ ಮೈಂಡ್ ಸೆಟ್ ನಿಮಗೆ ಗೊತ್ತಾಗುತ್ತೆ. ಪೀಪಲ್ ಸ್ಕಿಲ್ಸ್ ಅಂತ ನಾವು ಕರಿತೀವಿ ಇದನ್ನ. ಪೀಪಲ್ ಸ್ಕಿಲ್ಸ್ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ನೆಕ್ಸ್ಟ್ ಪಾಯಿಂಟ್, ಇಫ್ ಯು ಡೋಂಟ್ ಗಿವ್ ಅ ರೈಟ್ ಟೂಲ್ಸ್ ಟು ಯುವರ್ ಪ್ರಾಸ್ಪೆಕ್ಟ್, ದೇ ವಿಲ್ ಸರ್ಚ್ ಅಂಡ್ ಸ್ಟಾರ್ಟ್ ಯೂಸಿಂಗ್ ದಟ್ ಮೇ ನಾಟ್ ಬಿ ರೈಟ್. ಬಿಕಾಸ್ ಅನ್ಕೊಳ್ಳೋಣ, ನೀವು ಪ್ರೆಸೆಂಟೇಷನ್ ಆಗಿದೆ, ಪ್ರೆಸೆಂಟೇಷನ್ ಆದ್ಮೇಲೆ ಯಾವುದೇ ಇನ್ಫಾರ್ಮೇಶನ್ ಅವರಿಗೆ ಪ್ರೊವೈಡ್ ಮಾಡಲಿಲ್ಲ. ಓಕೆನಾ? ಯಾವುದೇ ಫಾಲೋ ಅಪ್ ಟೂಲ್ಸ್ ಅನ್ನ ಪ್ರೊವೈಡ್ ಮಾಡಲಿಲ್ಲ, ಫಾಲೋ ಅಪ್ಸ್ ಕೂಡ ತಗೊಳ್ಳಿಲ್ಲ. ಈಗ ಅವರು ಗೂಗಲ್ ಅಲ್ಲಿ ಹೋಗ್ಬಿಟ್ಟು ಏನ್ ಸರ್ಚ್ ಮಾಡ್ತಾರೆ, ಅಂದ್ರೆ ಗೂಗಲ್ ಅಲ್ಲಿ ಹೋಗಿ ಸರ್ಚ್ ಮಾಡಿದ್ಮೇಲೆ ಅವ್ರಿಗೆಲ್ಲ ಪಾಸಿಟಿವ್ ಥಿಂಗ್ಸ್ ಕಾಣಿಸುತ್ತಾ? ಈ ಒಂದು ಗೂಗಲ್ ಅಲ್ಲಿ ಹೋಗಿ ಸರ್ಚ್ ಮಾಡಿ ಗೂಗಲ್ ಬಗ್ಗೆನೂ ಕೂಡ ರಾಂಗ್ ಆಗಿ ಬರ್ದಿದ್ದಾರೆ. ಗೂಗಲ್ ಸರಿ ಇಲ್ಲ, ಹಂಗಿಲ್ಲ ಹಿಂಗಿಲ್ಲ ಅಂತ.
ಅಂಡ್ ರಾಂಗ್ ಥಿಂಗ್ಸ್ಗಳು ಬೇಗ ಅಟ್ರಾಕ್ಟ್ ಆಗ್ತವೆ. ದಟ್ಸ್ ದ ರೀಸನ್. ಸೊ ಪ್ರಾಪರ್ ಟೂಲ್ಸ್ ಅನ್ನ ಪ್ರೊವೈಡ್ ಮಾಡಿ, ಫಾಲೋಅಪ್ಸ್ ಅನ್ನ ಮಾಡಿಸಿ. ಅಂಡ್ ನೆಕ್ಸ್ಟ್, ರೈಟ್ ಟೂಲ್ಸ್ ಆರ್ ಆಲ್ಸೋ ವರ್ಕ್ಸ್ ವೆನ್ ಯು ಸ್ಲೀಪ್. ನೀವು ಮಲ್ಕೊಂಡಾಗ್ಲೂ ಟೂಲ್ಸ್ಗಳು ಫಾಲೋ ಮಾಡ್ತವೆ, ಟೂಲ್ಸ್ಗಳು ವರ್ಕ್ ಮಾಡ್ತವೆ. ಇಫ್ ಇನ್ ಕೇಸ್ ಅನ್ಕೊಳ್ಳೋಣ, ವಿನ್ಮಿ ಅಫಿಷಿಯಲ್ ಪೇಜ್ ಅನ್ನ ನೀವು ಶೇರ್ ಮಾಡಿದ್ರಿ, ಲಿಂಕ್ ನ ಶೇರ್ ಮಾಡಿದ್ರಿ, ಅವ್ರು ಫಾಲೋ ಮಾಡಿದ್ರು, ಮೇ ಬಿ ಅನ್ಕೊಳ್ಳೋಣ. ಸೊ ಯಾವುದೋ ಒಬ್ಬ ಪರ್ಸನ್ ಇವತ್ತೇ ಸ್ಟಾರ್ ಅಚೀವ್ಮೆಂಟ್ ಆಗ್ಬಿಡ್ತು, ಆ ಒಂದು ಪೋಸ್ಟ್ ಕಂಪ್ನಿ ಕಡೆಯಿಂದ ಅಪ್ಲೋಡ್ ಆಯ್ತು. ಥಿಂಕ್ ಮಾಡಿ, ಸೊ ಅವ್ರು ನೈಟ್ 12 o'clock ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ದಾರೆ. ಆ ಟೈಮಲ್ಲಿ ಆ ಒಂದು ಪೋಸ್ಟ್ ನೋಡಿದ್ರು, ಅದು ನಿಮ್ದೇ ಆಗಿತ್ತು, ಬೇರೆದವ್ರದ್ದು ಯಾರ್ದು ಅಲ್ಲ, ಅದು ನಿಮ್ದೇ ಆಗಿತ್ತು. ದೆನ್ ಅಟ್ ಮಾರ್ನಿಂಗ್ ವಾಟ್ ವಿಲ್ ಹ್ಯಾಪನ್ಸ್? ಬಿಕಾಸ್ ಸಡನ್ಲಿ ಕಾಲ್ ಬರಬಹುದು, ಲೈಕ್ಸ್ ಬರ್ಬೋದು, ಕಂಗ್ರ್ಯಾಚುಲೇಷನ್ ಹೇಳ್ಬೋದು. ರೈಟ್ ಟೂಲ್ಸ್ ಅನ್ನ ಪಾಸ್ ಮಾಡಿ, ಓಕೆನಾ, ಫಾಲೋಅಪ್ ಟೂಲ್ಸ್ ಅನ್ನ ಪಾಸ್ ಮಾಡಿ. ಅಂಡ್ ನೆಕ್ಸ್ಟ್ ಪಾಯಿಂಟ್ ಬರುತ್ತೆ, ದೇ ಟುಕ್ ಸೊಲ್ಯೂಷನ್ ಫ್ರಮ್ ದ ಅಪ್ಲೈನ್ಸ್. ಬಿಕಾಸ್ ನಿಮ್ಮ ಹತ್ರ ಯಾವ ಒಂದು ಕ್ವಶನ್ಸ್ ಅನ್ನ ಮತ್ತೆ ಸೊಲ್ಯೂಷನ್ಸ್ ಸಿಗೋದಿಲ್ವೋ, ಆ ಒಂದು ಸೊಲ್ಯೂಷನ್ ನಿಮ್ಮ ಅಪ್ಲೈನ್ಸ್ ಇಂದ ತಗೋಬಹುದು. ಟ್ರಸ್ಟ್ ಮೀ, ಅಬ್ವಿಯಸ್ಲಿ ನನಗೆ ಇರ್ತಕ್ಕಂಥ ಡೌಟ್ಸ್ಗಳನ್ನ ನಾನು ನೂರ್ ಮೊಹಮ್ಮದ್ ಸರಿ ಕಾಲ್ ಮಾಡ್ಕೊಂಡು ಕೇಳ್ಕೊತೀನಿ, ಓಕೆನಾ. ಇವಾಗ್ಲೂ ಕೂಡ ಸೊ ನೀವು ಯಾರಿಗೂ ಕೂಡ ನಿಮ್ಮ ಅಪ್ಲೈನ್ಸಿಗೆ ಕಾಲ್ ಮಾಡಲ್ಲ, ಅಬ್ವಿಯಸ್ಲಿ ಮಾಡ್ತೀರಾ, ಬಿಕಾಸ್ ಆಫ್ ಸೊಲ್ಯೂಷನ್, ಓಕೆನಾ. ಸೊಲ್ಯೂಷನ್ ಸಿಗುತ್ತೆ. ಸೊ ಒಬ್ಬ ಗೆಸ್ಟ್ಗೆ ಫಾಲೋಅಪ್ ಮಾಡಿಸಿದ್ರೆ ಸೊಲ್ಯೂಷನ್ ಸಿಗುತ್ತೆ. ನೆಕ್ಸ್ಟ್ ಬರುತ್ತೆ, ರೀಚ್ ಯುವರ್ ಟಾರ್ಗೆಟ್ಸ್. ಸೊ ನಿಮ್ಮ ಟಾರ್ಗೆಟ್ಸ್ಗಳನ್ನ ರೀಚ್ ಮಾಡೋದಕ್ಕೆ ಇಟ್ ಈಸ್ ಒನ್ ಆಫ್ ದ ಬೆಸ್ಟ್ ಟಾಪಿಕ್. ಗೋವಾ ಕಾಂಟೆಸ್ಟ್ ಇದೆ, ನೀವು 50 ಮಾಡಿಸಿದ್ರಿ, ಕೈ ಬಿಟ್ರಿ, ಫಾಲೋಅಪ್ಸ್ಗಳನ್ನ ಮಾಡಿಸಿಲ್ಲ. ಕ್ಯಾನ್ ಯು ಅಚೀವ್ ಗೋವಾ ಕಾಂಟೆಸ್ಟ್? ನೋ. ಫೈನ್, ರೀಚ್ ಯುವರ್ ಟಾರ್ಗೆಟ್ಸ್. ನಿಮ್ಮ ಟಾರ್ಗೆಟ್ಸ್ ರೀಚ್ ಮಾಡೋದಕ್ಕೂ ಕೂಡ ಇದು ಹೆಲ್ಪ್ ಆಗುತ್ತೆ, ಓಕೆನಾ. ಅಂಡ್ ದಿಸ್ ಈಸ್ ಲಾಸ್ಟ್. ಅಂಡ್ ನಿಮ್ಗೆ ಯಾವ್ಯಾವ ಪಾಯಿಂಟ್ಸ್ಗಳೆಲ್ಲ ಯೂಸ್ ಆಗಿದ್ದಾವೆ, ಸೊ ನೋಟ್ ಡೌನ್ ಮಾಡ್ಕೊಳ್ಳಿ. ಅಂಡ್ ಮೇ ಬಿ ಇದನ್ನ ಅಪ್ಲೋಡ್ ಮಾಡ್ತಾರೆ ಯೂಟ್ಯೂಬ್ ಪೇಜಲ್ಲಿ, ಅಂಡ್ ಇಟ್ ಕ್ಯಾನ್ ಹೆಲ್ಪ್ ಯು. ಅಂಡ್ ಥ್ಯಾಂಕ್ ಯು ಸೋ ಮಚ್ ಟು ಆಲ್. ಅಂಡ್ ಒನ್ಸ್ ಅಗೇನ್ ಥ್ಯಾಂಕ್ ಟು ಮೈ ನೂರ್ ಮೊಹಮ್ಮದ್ ಸರ್, ಬಿಕಾಸ್ ಈ ಒಂದು ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ. ತುಂಬಾ ದಿನಗಳಾಗಿತ್ತು, ಈ ಒಂದು ಡಿಫ್ರೆಂಟ್ ಆಗಿ ಟಾಪಿಕ್ಸ್ಗಳನ್ನ ರೀಚ್ ಮಾಡಿದ್ದು ತುಂಬಾ ದಿನ ಆಗಿತ್ತು, ತುಂಬಾ ದಿನ ಆಗಿತ್ತು. ಎಸ್ಟರ್ಡೇ ಐ ಟುಕ್ 1 o'clock ವರೆಗೂ ಕೂತ್ಕೊಂಡು ಹಾಫ್ PDF ರೆಡಿ ಆಯಿತು. ಅಂಡ್ ಮಾರ್ನಿಂಗ್ 6:30 ಎದ್ಕೊಂಡು ಅಪ್ ಟು 7:30 ವರೆಗೂ ಅರೌಂಡ್ ಐ ಟುಕ್ 3 hours. ಒಂದು ಪ್ರೆಸೆಂಟೇಷನ್ ರೆಡಿ ಮಾಡೋದಕ್ಕೆ ಐ ಟುಕ್ 3 hours. ಇಟ್ ಕ್ಯಾನ್ ಹೆಲ್ಪ್ ಯು. ಆ್ಯಂಡ್ ನಾನು ಇದನ್ನು ಶೇರ್ ಮಾಡ್ತೀನಿ ಡ್ರೀಮ್ ಹಂಟರ್ಸ್ ಆಫಿಷಿಯಲಲ್ಲಿ. ಥ್ಯಾಂಕ್ ಯು ಸೋ ಮಚ್ ಟು ಮೈ ಅಪ್ಲೈನ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಎವ್ರಿಥಿಂಗ್. ಆ್ಯಂಡ್ ಥ್ಯಾಂಕ್ ಯು ಒನ್ಸ್ ಅಗೇನ್ ಟು ಆಲ್ ಆಫ್ ಯು, ಬಿಕಾಸ್ ಇಷ್ಟೊಂದು ಕೇಳಿದ್ದಕ್ಕೆ, ಓಕೆನಾ. Thank you so much and wish you all the best. Have a bright future and rock on. Thank you so much.